ನಮಸ್ಕಾರ. ಬೆಳ್ಳಂಬೆಳಗ್ಗೆ ಇವತ್ತು ನಾಗದೇವನ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ವಿಷಯ ಇಷ್ಟೇ, ನನ್ನ ಹಿಂದೆ ನೋಡ್ತಿರೋದು ಬೆಂಗಳೂರಿನ ರಾಮೋಹಳ್ಳಿಲಿರುವಂಥ ಈ ಭಾರತದ ಅತಿ ದೊಡ್ಡ ನಾಗಕ್ಷೇತ್ರ ಅಂದರೆ ತಪ್ಪಾಗಲಾರದು. ಏಕಶಿಲಾ ನಾಗದೇವತೆ ನೆಲೆಸಿರುವಂಥ ಕ್ಷೇತ್ರ ಇದು. ಮುಕ್ತಿ ನಾಗ ದೇವಸ್ಥಾನ. ಫೆಬ್ರವರಿ 7ನೇ ತಾರೀಕು ಈ ರಾಜಗೋಪುರದ ಉದ್ಘಾಟನೆ ಇದೆ, ಜೊತೆಗೆ ಕುಂಭಾಭಿಷೇಕ ಮಹೋತ್ಸವ ಇದೆ. ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತಲೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಇದೆ. ಲಕ್ಷಾಂತರ ಭಕ್ತರು ಬರೋರಿದ್ದಾರೆ. ನಾಗನ ಕ್ಷೇತ್ರ ಅಂದಮೇಲೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವಂಥ ಕ್ಷೇತ್ರ ಅಂತ. ಇವತ್ತು ಆ ಎಲ್ಲ ತಯಾರಿಗಳ ಬಗ್ಗೆ ಮತ್ತು ಹೇಗೆಲ್ಲ ಇರುತ್ತೆ 7ನೇ ತಾರೀಕು ಈ ರಾಜಗೋಪುರದ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕದ ಮಹೋತ್ಸವ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತಲೇ ನಿಮ್ಮ ನ್ಯೂಸೋ ನಮ್ಮ ಕಾರ್ಯಕ್ರಮದ ವಿಶೇಷ. ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರ ಜೊತೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನೀವು ನಮ್ಮ ಜೊತೆ ಬನ್ನಿ. ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸಿನಲ್ಲಿ ಬಂದು ನಾನು ಇಲ್ಲೇ ಹತ್ತಿರದಲ್ಲಿ ವಟವೃಕ್ಷದ ಬಳಿ ಇದ್ದೇನೆ. ಎಲ್ಲಿ ಇವತ್ತು ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ ಆ ಜಾಗದಲ್ಲಿ 18 ಅಡಿ ಎತ್ತರ ನಿಂತು ದರ್ಶನವನ್ನ ಕೊಡ್ತಾರೆ. ಸಾಧಾರಣ ಹಾವಲ್ಲಿ ಹರಿದು ಹೋಗ್ತಾ ಇದೆ ಅಂದ್ರೆ ಹಿಂದೆ ಓಡೋಗ್ತೀವಿ. ಎಂತಹ ಘಟಸರ್ಪ ಎದ್ದು ನಿಂತಾಗ ಎಂತವ್ರಿಗಾದ್ರೂ ಭಯ ಆಗೇ ಆಗಬೇಕು. ತಾಳೆಗರಿಯಲ್ಲಿ ಆಮೇಲೆ ಗೊತ್ತಾದದ್ದು ಉಲ್ಲೇಖ ಇದೆ. ಏನಂತ ಅಂದ್ರೆ ಈ ಎಲ್ಲಿ ಇವತ್ತು ನಾವು ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದೀವಿ ಅದೇ ಭೂಗರ್ಭದಲ್ಲಿ ಶಿವ ದೇವಾಲಯ ಇತ್ತು 800 ವರ್ಷಗಳ ಹಿಂದೆ ಅನ್ನುವಂತಹ ಒಂದು ಇತಿಹಾಸ ಕೂಡ ಈ ಕ್ಷೇತ್ರಕ್ಕೆ ಇದೆ. ನನಗೆ ತುಂಬ ತಿಂಗಳುಗಳಿಂದ ಡಾಕ್ಟರ್ ಗೌರಿಯಮ್ಮ ಹೇಳ್ತಾ ಇದ್ರು, ಹರೀಶ್ ನಾಗರಾಜು ಬನ್ನಿ ನಮ್ಮ ದೇವಸ್ಥಾನಕ್ಕೆ ಅಂತ. ಅದೇನೋ ಅಂತೆ ಯಾವಾಗಲೂ ಕಾಲ ಕೂಡು ಬರಬೇಕಂತೆ ಅಂತ. ಈಗ ನಾಗದೇವ ನಮ್ಮನ್ನು ಕರೆಸ್ಕೊಂಡಿದ್ದಾನೆ ಅಂತ ಭಾವಿಸ್ತಾನೆ. ಬಿಕಾಸ್ ನನ್ನ ಹಿಂದೆ ನೀವು ನೋಡ್ತಿರೋದು ನಾನು ಆಗಲೇ ಹೊರಗಡೆಯಿಂದ ತೋರಿಸ್ದೆ, ಈಗ ಒಳಗಡೆಗೆ ಬಂದಿದ್ದೀನಿ. ಅದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಪ್ರಪಂಚದ ಏಕಶಿಲಾ ಸುಮಾರು 18 ಅಡಿ ಎತ್ತರದ ನಾಗದೇವನನ್ನು ನಿಮಗೆ ದರ್ಶನ ಮಾಡಿಸ್ತೀನಿ. ಇದೇ ರಾಜಗೋಪುರ ಫೆಬ್ರವರಿ 7ನೇ ತಾರೀಕು ಲೋಕಾರ್ಪಣೆ ಆಗೋದಕ್ಕೆ ಸಜ್ಜಾಗಿದೆ. ಕುಂಭಾಭಿಷೇಕ ಮಹೋತ್ಸವಕ್ಕೆ ಸಜ್ಜಾಗಿದೆ. ಸಾವಿರಾರು ಜನ ಬರೋರಿದ್ದಾರೆ. ಹಾಗಾಗಿ ಏನೇನು ತಯಾರಿ ಆಗ್ತಾ ಇದೆ ಮತ್ತು ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೊಡ್ಸೋಕ್ಕೋಸ್ಕರ ನ್ಯೂಸೋ ನಮ್ಮ ಚಾನಲ್ನಲ್ಲಿ ಈ ದೇವಸ್ಥಾನದ ಧರ್ಮದರ್ಶಿಗಳು ನನ್ನ ಅದರ್ದೇನ್ ಅಫ್ಕೋರ್ಸ್ ಇಡೀ ರಾಜ್ಯಕ್ಕೆ ಅವರು ಪರಿಚಿತರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಅಮ್ಮ ನಮಸ್ಕಾರ. ನಮಸ್ತೆ. ನೋಡಿ ಯಾವಾಗಲೂ ಕರಿತಿದ್ರಿ ನಮ್ಮ ದೇವಸ್ಥಾನಕ್ಕೆ ಯಾವಾಗ ಬರ್ತೀರಾ ಅಂತ. ನೋಡಿ ಅದೊಂದು ಸಮಯ ಬಂತು ಅನ್ಸುತ್ತೆ ನಮ್ಗೆ ಯಾವಾಗಲೂ. ಅದೇ ಪ್ರತಿಯೊಂದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳಿ ಅದು ಎಂಥ ಒಳ್ಳೆ ಬಹಳ ವಿಶೇಷವಾದ ಸಂದರ್ಭದಲ್ಲಿ ಬರ್ತಾ ಇದ್ದೀರಲ್ಲ, ಅದು ತುಂಬ ಮುಖ್ಯ. ಅಮ್ಮ ಏನು ಸ್ಪೆಷಲ್ ಇವಾಗ ಎಲ್ಲರೂ ಕೂಡ ಯಾವಾಗ ಫೆಬ್ರವರಿ 7ನೇ ತಾರೀಕು ಆಗುತ್ತೆ ಅಂತ ಕಾಯ್ತಿದ್ದಾರೆ. ಹೌದು. ಈ ರಾಜಗೋಪುರ ನೋಡೋಕೆ ಒಂದು ಚಂದ ಇದೆ. ಖಂಡಿತ ಹೌದು. ಯಾಕೆಂದರೆ ಇದು ಬೃಹತ್ ಮುಕ್ತಿನಾಗ ಕ್ಷೇತ್ರ. ಬೃಹತ್ ಮುಕ್ತಿನಾಗ ಕ್ಷೇತ್ರದಲ್ಲಿ ಬೃಹದಾಕಾರವಾಗಿ ನಿಂತಿರತಕ್ಕಂಥದ್ದು ಆದಿಶೇಷ ನಾಗರಾಜ. ಅವನಿಗೊಂದು ಬೃಹತ್ ಆದಂತಹ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಇದು ಬಹಳ ಕಠಿಣವಾದ ಕೆಲಸ. ನೋಡೋದಕ್ಕೆ ಕಾಣೋಷ್ಟು ಸುಲಭವಾಗಿಲ್ಲ. ಇದು ಬಹಳ ವರ್ಷಗಳ ತಪಸ್ಸಿನಿಂದ ಈ ಒಂದು ರಾಜಗೋಪುರ ಇವತ್ತು ನಮಗೆ ಈ ಮಟ್ಟದಲ್ಲಿ ತಲೆ ಎತ್ತಿ ನೋಡುವಂತೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಅಂತಹ ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥ ಆಸಕ್ತಿ ಇದೆ. ಯಾಕೆ ತುಂಬ ಸ್ಪೆಷಲ್ ಆಗುತ್ತೆ ಈ ನಾಗದೇವನ ಈ ಕ್ಷೇತ್ರ? ಯಾಕೆ ಸ್ಪೆಷಲ್ ಆಗುತ್ತೆ ಅದು ತುಂಬ ಮುಖ್ಯ. ಯಾಕೆ ಅಂದರೆ ಇಲ್ಲಿ ನಾಗರಾಜ ಸ್ವಯಂ ಇದ್ದಾರೆ. ಬರುವಂತಹ ಭಕ್ತಾದಿಗಳಿಗೂ ಆಗಾಗ್ಗೆ ದರ್ಶನವನ್ನ ಕೊಡ್ತಾರೆ. ಯಾರು ಬಂದು ಏನೇ ನನ್ನ ಸಮಸ್ಯೆ ಸ್ವಾಮಿ ಇಂಥದ್ದು ಅಂತ ಹೇಳಿದ್ರೆ ಅವ್ರಿಗೊಂದು ಪರಿಹಾರವನ್ನ ಕೊಡ್ತಾರೆ. ಅವರ ಮನಸ್ಸಿಗೆ ಒಂದು ಒಳ್ಳೆಯ ಸಾಂತ್ವನವನ್ನು ಕೊಡ್ತಾರೆ. ಅವರಿಗೆ ಒಂದು ರೀತಿಯ ಸಮಾಧಾನಕರವಾದಂತಹ ತೃಪ್ತಿಕರವಾದಂತಹ ಜೀವನವನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಪರಿಹಾರ ಸಿಕ್ಕುವಂತಹ ಕ್ಷೇತ್ರ ಈ ಮುಕ್ತಿನಾಗ ಕ್ಷೇತ್ರ. ಹಾಗಾಗಿಯೇ ಇದರ ಹೆಸರೇ ಮುಕ್ತಿ. ಮುಕ್ತಿ ಅಂದರೆ ಯಾವುದಕ್ಕೆ ಮುಕ್ತಿ? ಮುಕ್ತಿ ಎನ್ನುವಂಥದ್ದು ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ. ಅದು ಯಾವುದೇ ರೀತಿಯ ಒಂದು ವಿದ್ಯಾಭ್ಯಾಸದಲ್ಲಿ ಬರುವಂತಹ ಸಮಸ್ಯೆ, ಉದ್ಯೋಗದಲ್ಲಿ ಬರ್ತಕ್ಕಂತಹ ಸಮಸ್ಯೆ, ಅಥವಾ ಯಾವುದೋ ಒಂದು ಸಂತಾನಕ್ಕೆ ಸಮಸ್ಯೆ, ವಿವಾಹಕ್ಕೆ ಸಮಸ್ಯೆ, ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿಯನ್ನು ಹಾಡುವಂತಹ ಕ್ಷೇತ್ರ ಈ ಮುಕ್ತಿನಾಗ ಕ್ಷೇತ್ರ. ಹಾಗಾಗಿ ಸ್ವಾಮಿ ಇಲ್ಲಿರೋದ್ರಿಂದ ಎಲ್ಲರಿಗೂ ಪರಿಹಾರ ಸಿಗ್ತಾ ಇರ್ತಕ್ಕಂಥ ಇತಿಹಾಸ ಪುರಾಣ ಹೇಳೋದು ಇಲ್ಲಿ ಅಫ್ಕೋರ್ಸ್ ಇಲ್ಲಿ ನಾಗದೇವ ವಾಸ ಮಾಡ್ತಿದ್ದ ಅಂತ. ಎಲ್ಲೇ ನಾಗದೇವ ಇದ್ದಾನೆ ಅಂದರೆ ಅದು ಸುಬ್ರಹ್ಮಣ್ಯನ ಕ್ಷೇತ್ರ ಅಂತ ಯಾವಾಗಲೂ ಕೂಡ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ಹಾಗಾಗಿ ಇದರ ಉಗಮ ಮತ್ತು ಈ ಹಂತಕ್ಕೆ ಬರೋದಕ್ಕೆ ಏನೆಲ್ಲ ಆಯ್ತಮ್ಮ ಇಲ್ಲಿ?
ಖಂಡಿತವಾಗಿಯೂ ಕೂಡ ಈ ಈ ಜಾಗ ಹೇಗಿತ್ತು ಅಂತ ಒಂದು 25 ವರ್ಷದ ಕೆಳಗೆ ನೀವು ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಂಡ್ರೆ ಇದೊಂದು ಬರೀ ಮುಳ್ಳಿನ ಕಾಡು, ಬರೀ ಮುಳ್ಳಿನ ಗಿಡಗಳು ಬಿಟ್ರೆ ಏನೂ ಇಲ್ಲ. ಎಲ್ಲಿ ಕಾಲಿಟ್ರೆ ಅಲ್ಲಿ ಸರ್ಪ, ಎಲ್ಲಿ ಕಾಲಿಟ್ರೆ ಅಲ್ಲಿ ಹಾವುಗಳ ಸಂಚಾರ. ಆ ರೀತಿ ಇದ್ದಂತಹ ಕ್ಷೇತ್ರ ಇವತ್ತು ಈ ಮಟ್ಟಕ್ಕಾಗಿದೆ ಅಂದರೆ ಇದ್ರ ಹಿಂದೆ ಎಷ್ಟು ತಪಸ್ಸಿರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಹೌದು, ಹಾಗಾದ್ರೆ ನೀವ್ ಯಾಕೆ ಬಂದ್ರಿ ಇಲ್ಲಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಮುಳ್ಳಿನ ಕಾಡು ಮುಳ್ಳಿನ ಕಾಡು ಅಂತ ಹೇಳ್ತಾ ಇದ್ರೆ ಯಾಕಾಗಿ ಬಂದ್ರಿ ನೀವಿಲ್ಲಿ ಅಂತ. ನಾವಾಗಿ ಬರಲಿಲ್ಲ, ಸ್ವಾಮಿ ಅವನಾಗೆ ಕರೆಸ್ಕೊಂಡಂಥದ್ದು. ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸಿನಲ್ಲಿ ಬಂದು ನಾನು ಇಲ್ಲೇ ಹತ್ತಿರದಲ್ಲಿ ವಟವೃಕ್ಷದ ಬಳಿ ಇದ್ದೇನೆ ಅಂತ. ಈ ವಟವೃಕ್ಷ ಅಂತಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಒಂದು ಕಾಲಕ್ಕೆ, ಎಲ್ಲಿರಬಹುದು ಈ ವಟವೃಕ್ಷ ಅನ್ನುವಂಥದ್ದು. ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ, ಅವರು ಬಂದು ನಾನು ಇಲ್ಲೇ ಸಮೀಪದಲ್ಲಿದ್ದೀನಿ, ನಮ್ಮ ಜಾಗ ಒಂದಿದೆ ಬನ್ನಿತ್ತು ಅನ್ನೋದೊಂದು ಚೂರು ಏನೋ ಸಮಸ್ಯೆ ಇದೆ ನೋಡಿ ಬನ್ನಿ ಅಂತ ಕರೀತಾರೆ. ಗುರುಗಳು ಅವತ್ತು ಬರ್ತಾರೆ, ಬಂದು ಇಲ್ಲಿ ನೋಡಿದಾಗ ಸ್ವಾಮಿ ಇದೇ ಜಾಗದಲ್ಲಿ ಎಲ್ಲಿ ಇವತ್ತು ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ ಆ ಜಾಗದಲ್ಲಿ 18 ಅಡಿ ಎತ್ತರ ನಿಂತು ದರ್ಶನವನ್ನು ಕೊಡ್ತಾರೆ. ದರ್ಶನ ಕೊಟ್ಟಾಗ ಅವ್ರಿಗೆ ಭಯ ಆಗಲಿಲ್ಲ. ಸಾಧಾರಣ ಹಾವಲ್ಲಿ ಹರಿದು ಹೋಗ್ತಾ ಇದೆ ಅಂದರೆ ಹಿಂದೆ ಓಡೋಗ್ತೀವಿ. ಹೌದು, ಎಂತಹ ಘಟಸರ್ಪ ಎದ್ದು ನಿಂತಾಗ ಎಂಥವ್ರಿಗಾದ್ರೂ ಭಯ ಆಗೇ ಆಗಬೇಕು. ಅವರು ಹೆದರಲಿಲ್ಲ. ಅವ್ರಿಗೇನೋ ಒಂಥರ ದಿಗ್ಭ್ರಮೆ ಅನ್ನಿಸ್ತು, ಅಯ್ಯೋ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದ್ದಾನೆ ಅಂತ ಖುಷಿಯಾಗಿ ನೋಡಿದ್ರು. ಅವತ್ತು ರಾತ್ರಿ ಕನಸಿನಲ್ಲಿ ಬಂದು ನಾನೇನು ಕಂಡೆ ಅಲ್ವಾ, ಆ ಜಾಗದಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡು ಅಂತ ಹೇಳಿದಂಗಾಯಿತು. ಅಷ್ಟು ಸುಲಭದ ಕೆಲಸವೇ? ಸಾಧ್ಯವೇ ಇಲ್ಲದಂತಹ ಕೆಲಸ. ಕೇವಲ ಒಬ್ಬ ಉಪನ್ಯಾಸಕರಾಗಿದ್ದಂಥವ್ರು ಅವರು ಕಾಲೇಜಿನಲ್ಲಿ, ಅಂಥವರಿಗೆ ಇದು ಬಹಳ ಕಠಿಣವಾಗಿತ್ತು. ಹೀಗೆ ಪ್ರಾರಂಭ ಆದದ್ದು. ಆದ ನಂತರದಲ್ಲಿ ಈ ಜಾಗವನ್ನು ಒಂದು ನಾವು ಖರೀದಿ ಮಾಡೋದಕ್ಕಿರಬಹುದು, ಒಂದು ಆಲಯಕ್ಕೆ ಏನು ಬೇಕೋ ಅವೆಲ್ಲವನ್ನು ಕೂಡ ಒದಗಿಸಿಕೊಡೋದಿರಬಹುದು, ಬಹಳ ಕಠಿಣ ಪರಿಶ್ರಮವಾಯಿತು. ಮತ್ತು ಸಾಮಾನ್ಯ ವರ್ಗದಲ್ಲಿದ್ದಂತಹ ಜನಕ್ಕೆ ಇದು ಬಹಳ ದೊಡ್ಡ ಕೆಲಸವೇ ಹೌದು. ಆದರೂ ಅಂತಹ ಬೃಹದಾಕಾರದ ಕೆಲಸವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಸ್ವಾಮಿ ಮಾಡಿಸಿದ್ದಾನೆ ಅಂದರೆ ಇಲ್ಲಿ ಅವನ ಶಕ್ತಿ ಇನ್ನೆಷ್ಟಿದೆ ಅನ್ನೋದು. ಎಷ್ಟೊಂದು ಸರಿ ಹಣ ಇದ್ರೂ ಕೆಲಸ ಮಾಡೋಕ್ಕಾಗಲ್ಲ. ಆದ್ರೆ ಒಂದು ಪ್ರೂವ್ ಆಯಿತು ನೀವು ಹೇಳಿದ್ಮೇಲೆ, ನನಗೆ ಒಂದು ಇಚ್ಛಾಶಕ್ತಿ ಇದ್ದರೆ, ಅದು ಗಟ್ಟಿಯಾಗಿದ್ದರೆ ಎಲ್ಲವನ್ನೂ ಕೂಡ ಹೊಂದಿಸ್ಕೊಂಡು ಕೆಲಸ ಮುಗಿಸ್ಬೋದು ಅಂತ ಅನ್ಸುತ್ತಮ್ಮ ನನಗಂತ. ಇಚ್ಛಾಶಕ್ತಿನೂ ಇರಬೇಕು, ಭಗವಂತನ ಒಂದು ಕೃಪಾಶೀರ್ವಾದನೂ ಬೇಕು. ಸತ್ಯ. ಇಲ್ಲಿ ಅವನ ಪಾಲೇ ಹೆಚ್ಚು ಅಂತ ನನ್ನ ಭಾಗಕ್ಕೆ ಅನಿಸುವಂಥದ್ದು. ಎಷ್ಟೋ ಬಾರಿ ನಾವು ಎಷ್ಟೊಂದು ಕಠಿಣವಾಗಿ ನಿರ್ಧಾರವನ್ನ ಮಾಡಿದ್ರು ಕೂಡ ಅದನ್ನ ಕೈಗೊಳ್ಳೋದ್ರಲ್ಲಿ ಸಫಲರಾಗೇ ಆಗ್ತೀವಿ ಅಂತ ಹೇಳಿಕ್ ಬರೋದಿಲ್ಲ. ಆದರೆ ಇಲ್ಲಿ ಅವರ ಒಂದು ಹೌದು ಸ್ವಾಮಿ ನನಗೊಂದು ಕೆಲಸವನ್ನ ಕೊಟ್ಟಿದ್ದಾನೆ, ನಾನು ಮಾಡಬೇಕು ಅಂತ ದೃಢ ನಿರ್ಧಾರ, ದೃಢ ಸಂಕಲ್ಪದ ಜೊತೆಯಲ್ಲಿ ಅವನು ಇದ್ದ ಹಿಂದೆ, ಅವನು ಬೆನ್ನೆಲುಬಾಗಿ ನಿಂತು ಇಲ್ಲಿ ಕ್ಷೇತ್ರವನ್ನ ನಿರ್ಮಾಣವನ್ನ ಮಾಡಿಸಿರ್ತಕ್ಕಂಥದ್ದು. ಇನ್ನೂ ಒಂದು ತಾಳೆಗರಿಯಲ್ಲಿ ಆಮೇಲೆ ಗೊತ್ತಾದದ್ದು ಉಲ್ಲೇಖ ಇದೆ. ಏನಂತ ಅಂದ್ರೆ, ಈ ಎಲ್ಲಿ ಇವತ್ತು ನಾವು ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದೀವಿ ಅದೇ ಭೂಗರ್ಭದಲ್ಲಿ ಶಿವ ದೇವಾಲಯ ಇತ್ತು 800 ವರ್ಷಗಳ ಹಿಂದೆ ಅನ್ನುವಂತಹ ಒಂದು ಇತಿಹಾಸ ಕೂಡ ಈ ಕ್ಷೇತ್ರಕ್ಕೆ ಇದೆ. ನಾವು ಬಂದಾಗ ನಮಗದು ಗೊತ್ತಿರಲಿಲ್ಲ. ಆದ್ರೆ ತದನಂತರದಲ್ಲಿ ಯಾರೋ ಒಬ್ರು ಬಂದು ತಾಳೆಗರಿಯನ್ನ ತೋರಿಸಿ ಇದಕ್ಕೆ ಪುರಾವೆ ಇದೆ, ನಿಮಗೆ ಯಾವತ್ತಾದ್ರೂ ಬೇಕಾದ್ರೆ ಇದೊಂದು ಎವಿಡೆನ್ಸ್ ಇಟ್ಕೊಳ್ಳಿ ಅಂತ ಹೇಳಿ ಹೋದ್ರು. ಹಾಗಾಗಿ ಈ ಜಾಗ ಬಹುಶಃ ನಾವು ನಿರ್ಧಾರ ಮಾಡಿ ಮಾಡ್ತಕ್ಕಂಥದ್ದಲ್ಲ, ಪೂರ್ವ ನಿರ್ಧಾರವಾಗಿರ್ತಕ್ಕಂಥದ್ದು ಭಗವಂತನ ಒಂದು ಸಂಕಲ್ಪದಿಂದ ಇಲ್ಲಿ ಈ ಕ್ಷೇತ್ರ ಬೆಳೆದು ಬರ್ತಾರೆ. ನಾವೆಲ್ಲರೂ ನಿಮಿತ್ತ ಮಾತ್ರ ಅಂತ. ಖಂಡಿತ. ನನಗೆ ಈ ಬಾರಿ ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಒಂದು ಗುಡ್ ವೈಬ್, ಅದು ಹಂಗೆ ನೋಡೋಕೆ ಹೋದರೆ. ಜೊತೆಗೆ ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಗೌರಿ ಸುಬ್ರಹ್ಮಣ್ಯಂ ಅವ್ರನ್ನ ನಾನೀಗ ಕರ್ಕೊಂಡು ಹೋಗ್ತೀನಿ. ಅವರು ಈ ದೇವಸ್ಥಾನದ ಚಂದವನ್ನು ಹೇಳ್ತಾ 7ನೇ ತಾರೀಕು ಫೆಬ್ರವರಿ 2025, ಅದು ಶುಕ್ರವಾರ. ಅವತ್ತು ಈ ರಾಜಗೋಪುರ ಲೋಕಾರ್ಪಣೆ ಹೇಗಾಗುತ್ತೆ, ಕುಂಭಾಭಿಷೇಕದ ಮಹೋತ್ಸವ ಹೇಗಾಗುತ್ತೆ, ನೀವೆಲ್ಲರೂ ಹೇಗೆ ಬರ್ಬೋದು ಎಲ್ಲವನ್ನು ಕೂಡ ಹೇಳ್ತಾರೆ. ಲೆಟ್ಸ್ ಮೂವ್. ನಾವೀಗ ಒಳಗಡೆ ಹೋಗೋಣ ಅಮ್ಮ, ಪ್ಲೀಸ್. ಇದು ಎಷ್ಟು ಸಮಯ ತಗೊಂಡ್ರಮ್ಮ ಕಂಪ್ಲೀಟ್ ಆಗಿದನ್ನೆಲ್ಲ ಕಟ್ಟೋಕೆ? ಶುರು ಮಾಡಿದ್ದು 2001ನೇ ಇಸ್ವಿಯಿಂದ ಪ್ರಾರಂಭ. ಅಂದ್ರೆ ಸ್ವಾಮಿ ಕನಸಲ್ಲಿ ಬಂದಿದ್ದಿರ್ಬೋದು, ಹೇಳಿದ್ದಿರ್ಬೋದು, ಅವೆಲ್ಲವೂ ಇದ್ರವರೆಗೂ ನಡೀತಾನೆ ಇದೆ. ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಎಲ್ಲಾ ಕಡೆ 25 ವರ್ಷದಿಂದ ನಡೀತಾನೆ ಇದೆ. ಬಹುಶಃ ತುಂಬಾ ಹಣ ಇದ್ದವ್ರು ಕೆಲವೇ ವರ್ಷಗಳಲ್ಲಿ ಮಾಡಬಹುದಿತ್ತೇನೋ, ನಮಗೆ ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಮತ್ತೊಂದು ವಿಶೇಷ ಹೇಳ್ತೀನಿ ಪ್ಲೀಸ್. ಸಾಮಾನ್ಯವಾಗಿ ಒಂದು ದೇವಸ್ಥಾನ ಅಂತಂದ್ರೆ ಒಂದು ಸಿಮೆಂಟಿನಲ್ಲಿ ಕಟ್ಟಿದ್ರೆ ಹಬ್ಬ ಅಂದ್ರೆ ಒಂದು ವರ್ಷದಲ್ಲಿ ಕಟ್ಟಿಬಿಡಬಹುದು. ನಾವಿಲ್ಲಿ ಕಟ್ಟಿರ್ತಕ್ಕಂಥದ್ದು ನೋಡಿ, ಸಂಪೂರ್ಣವಾಗಿ ಎಲ್ಲಾ ಕಡೆ ಶಿಲೆಯಲ್ಲಿ ಕಟ್ಟಿರುವಂಥದ್ದು.
ಹಳೆಯ ವಾಸ್ತುಶಿಲ್ಪ ಶಾಸ್ತ್ರದ ಪ್ರಕಾರನೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ದೇವಸ್ಥಾನ. ಹಾಗಾಗಿ ಇದಕ್ಕೆ ಸಮಯ ತುಂಬ ಹಿಡಿಯುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ನಮಗೆ ಸಮಯ ಜಾಸ್ತಿ ತಗೊಂಡು, ಮತ್ತು ನಾವು ನಮ್ಮ ಕೈಲಿ ಸ್ವಲ್ಪ ಸ್ವಲ್ಪನೇ ಹಣ ಸಂಗ್ರಹ ಮಾಡ್ಕೊಂಡು ಒಂದೊಂದೇ ಭಾಗ ಕಟ್ಟಿಕೊಂಡು ಬಂದು ಇವತ್ತು ಈ ಹಂತಕ್ಕೆ ಬಂದಿರ್ತಾರೆ. ಇದು ವಿನ್ಯಾಸ ಮಾಡಬೇಕಾದ್ರೆ ಇಂಥ ಶೈಲಿಯ ವಿನ್ಯಾಸ ಮಾಡಬೇಕು ಅಂತ ಏನಾದ್ರು ಇತ್ತ? ಇದು ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಒಂದು ಕಲ್ಪನೆ, ಹೀಗೆ ಒಂದು ನಿರ್ಮಾಣ ಮಾಡಬೇಕು ಅನ್ನೋದು. ಅದಕ್ಕೆ ಪೂರಕವಾಗಿ ನಿಂತಂಥವರು ಕಾಂಚೀಪುರಂನಲ್ಲಿರ್ತಕ್ಕಂತಹ ಶಂಕರ ಸ್ಥಪತಿಯನ್ನವರು ಆಲಯ ನಿರ್ಮಾಣಕರ್ತರು. ದೇವನ ಇದು ಸೃಷ್ಟಿಯನ್ನು ಮಾಡಿದಂಥವ್ರು, ಅಂದರೆ ಕೆತ್ತನೆಯನ್ನು ಮಾಡೋಕ್ಕೆ ಪೂರಕವಾಗಿದ್ದಂಥವ್ರು ಗಣಪತಿ ಸ್ಥಪತಿ, ಪದ್ಮಶ್ರೀ ಗಣಪತಿ ಸ್ಥಪತಿ ಅಂತ ಹೇಳಿ ತಿರುಪತಿಯ ಆಸ್ಥಾನ ಶಿಲ್ಪಿಗಳವರು. ಅವ್ರು ಇವತ್ತಿಗೆ ಇಲ್ಲ. ನಮ್ಮ ಕೆಲಸ ಶುರು ಮಾಡಿದಾಗ ಅವರ ಮುಖಾಂತರನೇ ನಾವು ಈ ಕ್ಷೇತ್ರವನ್ನು ನಾವು ಹೀಗೆ ಆಗಬೇಕು, ನನಗೊಂದು ಸ್ವಾಮಿಯ ಆಜ್ಞೆ ಇದೆ ಅಂತ ಹೇಳಿದಾಗ ಅವರು ನಿಮಗೆಲ್ಲರೂ ಹುಚ್ಚಿಡಿದಿದೆ, ಯಾರು ನಾಗ ನಕ್ಷತ್ರ ನಿಲ್ಲಿಸ್ತಾರ, ಸುಬ್ರಹ್ಮಣ್ಯ ಬೇಕಾದ್ರೆ ಹೇಳು ನಾನು ನಿಲ್ಲಿಸ್ಕೊಡ್ತೀನಿ, ವೆಂಕಟರಮಣ ಸ್ವಾಮಿನ ಕೇಳು ಬೇಕಾದ್ರೆ ನಾನು ನಿಲ್ಲಿಸ್ಕೊಡ್ತೀನಿ ಅಂದರು. ಇಲ್ಲ, ನನಗೆ ಅವನಿಂದ ಆಜ್ಞೆ ಆಗಿರೋದು ಇದೇ ಆಗಬೇಕು ಅಂತ ಅವ್ರು ಒಪ್ಪಲೇ ಇಲ್ಲ. ಅವರೇ ಅಲ್ಲ, ತುಂಬ ಶಿಲ್ಪಿಗಳ ಹತ್ರ ಹೋಗಿ ಬಂದರು ಯಜಮಾನರು, ಯಾರೂ ಒಪ್ಪಲಿಲ್ಲ ಮಾಡೋದಕ್ಕೆ. ಆಗೋದಿಲ್ಲ, ಇದು ಆಗೋದೇ ಇಲ್ಲ ಅಂತ, ಯಾರೂ ಮಾಡಿಲ್ಲ, ಮಾಡೋ ಹಂಗಿಲ್ಲ ನಾವು ಅಂತ. ಕೊನೆಗೆ ಅವರನ್ನು ಒಪ್ಪಿಸಿ ಅವ್ರ ಕೈನಲ್ಲಿ ಕೆತ್ತನೆ ಮಾಡಿಸಿದ್ದು ನಮ್ಮ ಸುಬ್ರಹ್ಮಣ್ಯ. ಮೊನ್ನೆ ಇತ್ತೀಚೆಗೆ ಒಬ್ಬರು ಗುರುಗಳು ಬಂದಿದ್ದರು, ಬಹಳ ದೊಡ್ಡ ಗುರುಗಳು. ಅವ್ರು ಹೇಳಿದ್ರು, ಇದು ಸಾಮಾನ್ಯ ಶಿಲೆ ಅಲ್ಲ, ಇದು ಸಾಲಿಗ್ರಾಮ ಶಿಲೆಗಿಂತ ವಿಶೇಷವಾದ ಶಿಲೆ, ಅದನ್ನು ನೋಡುವಾಗಲೇ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರು. ಅವರು ಗಣಪತಿ ಸ್ಥಪತಿಗಳು ಬಹಳ ಒಂದು ರೀತಿಯ ಅವರು ಅನುಭವ ಇರ್ತಕ್ಕಂಥವ್ರು ಶಿಲ್ಪಶಾಸ್ತ್ರದಲ್ಲಿ. ಅವರು ಪ್ರತಿಯೊಂದು ಅಂಗಾಂಗಗಳಿಗೂ ಒಂದೊಂದು ಶ್ಲೋಕ ಹೇಳೋರು, ಹೀಗೆ ಬರಬೇಕು ಅಂತ. ಯಾವುದೇ ಒಂದು ದೈವದ ಕೆತ್ತನೆ ಆಗಬೇಕು ಅಂದರೆ ಅದಕ್ಕೆ ಹೀಗೆ ಬರಬೇಕು ಅಂತ ಹೇಳೋರು. ಅವ್ರು ಹೇಳಿದ್ದೇನು ಅಂದರೆ, ಮೊದಲು ಅವರೇ ಆಗಲ್ಲ ಬೇಡ ಅಂದವರು, ಈ ಶಿಲೆ ತೆಗೆದ ಮೇಲೆ ಇದು ಸಾಮಾನ್ಯವಾದ ಶಿಲೆ ಅಲ್ಲ, ಇದು ಸ್ವಾಮಿ ಸ್ವತಃ ಈ ಶಿಲೆಯಲ್ಲಿ ಇದ್ದಾರೆ, ಹಾಗಾಗಿಯೇ ಈ ತರಹ ಶಿಲೆ ಬಂದಿದೆ ಅಂತ ಹೇಳಿ ಅವ್ರು ಹೇಳಿದ್ರು. ತುಂಬ ವಿಶೇಷವಾದ ಶಿಲೆ, ಒಂದೇ ಒಂದು ಮುಕ್ಕಿಲ್ಲ, ಒಂದು ಹುಳುಕ ಇಲ್ಲ, ಒಂದು ತೂತಿಲ್ಲ, ಏನಿಲ್ಲ, ಶುದ್ಧವಾದ ಶಿಲೆ. ಇದರಲ್ಲಿ ಕೆಲಸ ಕೊಟ್ಟಿದ್ದು ನನಗೆ ತುಂಬ ಸಂತೋಷ ಅಂತ ಕೊನೆಗೆ ಅವ್ರ ಬಾಯಲ್ಲೇ ಬಂತು. ಅಪ್ಪ, ನಾವು ಈ ಕ್ಷೇತ್ರಕ್ಕೆ ಬರೋದಕ್ಕೆ ನಾವು ಕೂಡ ಪುಣ್ಯ ಮಾಡಿದ್ದೀವಿ ಅಂತ. ಓಕೆ, ಲೆಟ್ಸ್ ಗೆಟ್ ಇನ್, ಒಳಗೆ ಹೋಗೋಣ, ನಿಮಗೂ ಎಲ್ಲ ತೋರಿಸ್ತೀವಿ ಹೇಗೆಲ್ಲ ಇದರ ವಿನ್ಯಾಸ ಇದೆ ಅಂತ. ಇದು ಯಾವ ಶಿಲೆ? ಇದು ಕೃಷ್ಣ ಶಿಲೆ. ಕಠಿಣವಾದ ಕೃಷ್ಣ ಶಿಲೆ. ಒಂದು 20 ಉಳಿನಲ್ಲಿ ಹೊಡೆದ್ರೆ, ಒಂದು 20 ಸಲ ಹೊಡೆದ್ರೆ ಇಷ್ಟೆಲ್ಲ ಕಲ್ಲು ಹಾರ್ತಾ ಇರಲಿಲ್ಲ. ಅಂಥ ಕಠಿಣವಾದದ್ದು. 1 ವರ್ಷ 10 ತಿಂಗಳು ಇದನ್ನ ಕೆತ್ತನೆ ಮಾಡೋಕ್ಕೆ ಹಿಡಿದಂಥ ಅವಧಿ ಸಮಯ. ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ. ಸಾಮಾನ್ಯವಾಗಿ ಎಷ್ಟೋ ಸರಿ ನಾವು ನೋಡಿರ್ತೀವಿ ಅಥವಾ ಓದಿರ್ತೀವಿ, ಅಲ್ಲಲ್ಲಿ ತಿಳ್ಕೊಂಡಿರ್ತೀವಿ. ಇಲ್ಲಿಗೆ ಬರೋಕ್ಕೆ ಒಂದು ಪುಣ್ಯ ಮಾಡಿರಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ ಆ ಸೌಭಾಗ್ಯ ಇವತ್ತು ನಂದಾಯಿತು ಅಂತ. ಇದಿಷ್ಟು ಕೆತ್ತನೆ ಮಾಡೋಕೆ ಒಂದಷ್ಟು ವರ್ಷಗಳ ಕಾಲ. ಇವಾಗ ರಾಜಗೋಪುರದ ಲೋಕಾರ್ಪಣೆಯ ಸಂದರ್ಭ ಮತ್ತು ಕುಂಭಾಭಿಷೇಕ ಮಹೋತ್ಸವ ಫೆಬ್ರವರಿ 7ನೇ ತಾರೀಕು ಹೇಗೆ ನಡೆಯುತ್ತೆ? ಒಂದು ವಿಚಾರ ಹೇಳಬೇಕಂದ್ರೆ, ಇಲ್ಲಿ ನಾವು ಅನ್ಕೊಂಡಿದ್ದು ಏನೂ ನಡೆಯಲ್ಲ. ಮತ್ತೆ ನಾವು ಹೇಗೆ ನಮ್ದೇನೋ ಒಂದು ಕಲ್ಪನೆ ಇರುತ್ತೆ, ಆದರೆ ಅವನ ಇಚ್ಛೆನೇ ಬೇರೆ ಇರುತ್ತೆ. ಇವತ್ತು ಬರ್ತಾನೂ ನಾನು ಬೆಳಗ್ಗೆ ನಮ್ಮ ಸಾರಥಿ ಹತ್ರ ಹೇಳ್ಕೊಂಡು ಬಂದೆ, ನಾನು ಏನೇನೋ ಅನ್ಕೊಂಡೆ, ಹೀಗೆ ಯಾರನ್ನೋ ಕರಿಬೇಕು ಅನ್ಕೊಂಡೆ, ನಾನು ಕರೆದವ್ರು ಯಾರೂ ಬರಲಿಲ್ಲ. ದಿಢೀರ್ ಅಂತ ಯಾರ್ಯಾರನ್ನೋ ಕರಿತಾ ಇದ್ದೀವಿ, ಯಾರು ಬರ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಎಂತಹ ಸಜ್ಜನಿಕೆ ಇರೋ ಅಂಥವ್ರನ್ನ ಕರೆಸ್ಕೊತಾ ಇದ್ದಾನೆ ಸ್ವಾಮಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಇದು ಸಾಧಾರಣವಾದ ಕೆಲಸ ಅಂತ ಅನ್ನಿಸ್ತಾ ಇಲ್ಲ. ನಾವು ಏನೋ ರಾಜಗೋಪುರ ಮಾಡಿದ್ದೀವಿ, ಚೆನ್ನಾಗಿ ಮಾಡೋಣ ಅನ್ನೋದಷ್ಟು ನಮ್ಮ ಆಸೆ ಇತ್ತು ಅಷ್ಟೇ. ಆದರೆ ಅದು ಹೆಜ್ಜೆಜ್ಜೆಗೂ ಬೃಹದಾಕಾರವನ್ನು ತಳೀತಾ ಇದೆ. ಅದು ಇನ್ನು ಯಾವ ಮಟ್ಟಕ್ಕಾಗತ್ತೆ ಅನ್ನೋದನ್ನು ಬಹುಶಃ ನನಗೆ ತುಂಬ ಕುತೂಹಲ ಇದೆ. 7ನೇ ತಾರೀಕು ಇದು ಹೇಗಾಗಬಹುದು ಅಂತ. ಸಾಮಾನ್ಯ ಎಲ್ಲಿಂದ ಬರ್ತಾರೆ ಜನ ಇಲ್ಲಿಗೆ? ಎಲ್ಲ ಕಡೆಯಿಂದ ಬರ್ತಾರೆ, ಪ್ರಪಂಚದ ಎಲ್ಲ ಭಾಗದಿಂದ ಬರ್ತಾರೆ, ಎಲ್ಲ ದೇಶದಿಂದ ಬರ್ತಾರೆ, ಎಲ್ಲ ಊರಿನಿಂದ ಬರ್ತಾರೆ. ಇಲ್ಲಿ ಸ್ವಾಮಿ ಇಲ್ಲಿ ಬಂದು ಹೋದವರಿಗೆ ಒಂದು ಸಲ ಅವ್ರಿಗೇನಾದರೂ ಒಂದು ಒಳ್ಳೇದಾಯ್ತು ಅಂದಾಗ ಅವರು ಕೃತಜ್ಞತಾಪೂರ್ವಕವಾಗಿ ಮತ್ತೊಮ್ಮೆ ಬರ್ತಾರೆ. ಅವಾಗ ಬರುವಾಗ ಮತ್ತಿಬ್ಬರನ್ನ ಕರ್ಕೊಂಡು ಬರ್ತಾರೆ, ಆ ಕ್ಷೇತ್ರಕ್ಕೆ ಹೋಗಿದ್ದೆ ನಾನು, ನನಗೆ ಈ ಥರ ಒಳ್ಳೇದಾಯ್ತು ಅಂತ.
ಅವರಿಬ್ಬರು ಬಂದವರು ಮತ್ತಿಬ್ಬರನ್ನ ಹೀಗೆ ಬೆಳೀತಾ ಇದೆ ಇದು. ನಾವು ಯಾರಿಗೂ ಬನ್ನಿ ಬನ್ನಿ ನನ್ನ ಕ್ಷೇತ್ರ ತುಂಬ ಚೆನ್ನಾಗಿದೆ ಹಂಗಾಗತ್ತೆ ನಾವು ಹೇಳೋಕ್ಕೆ ಹೋಗಿಲ್ಲ. ತಾವೇನೇ ಜನಗಳಿಗೆ ಇಲ್ಲಿ ಎಂತೆಂತಹ ಪವಾಡಗಳು ನಡೆದು ಹೋಗಿದೆ ಅಂದರೆ ನೀವು ಊಹೆನೇ ಮಾಡೋಕ್ಕಾಗಲ್ಲ. ಕೆಲವರು ತುಂಬ ಕನಿಷ್ಠವಾಗೆಲ್ಲ ಮಾತನಾಡಿದ್ದಾರೆ. ತುಂಬ ಒಂದು ರೀತಿ ಏನೋ ಹೇಳ್ಬಿಡ್ತಾರ್ರಿ ಹಾವಿದೆ ಅದಿದೆ ಇದಿದೆ ಅಂತ. ಹೋಗಬೇಕಾದ್ರೆ ಅಲ್ಲಿ ಅಡ್ಡ ಹಾಕೊಂಡ್ಬಿಡುತ್ತೆ ಬಾಗಿಲಲ್ಲಿ. ಹೌದಾ? ಬಲವಂತಕ್ಕೆ ಬಂದಿದ್ದಾರೆ. ಅವ್ರ ಕಾರಲ್ಲಿ ನಿಂತು ಅಲ್ಲೇ ನಿಂತಿದ್ದಾರೆ, ನೀನು ಹೋಗಿ ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ಅಂತ. ಆಮೇಲೆ ಬನ್ನಿರಿ ದೇವಸ್ಥಾನಕ್ಕೆ ದರ್ಶನ ಮಾಡೋಣ. ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಅವರು ಏನಪ್ಪ ಎಲ್ಲರೂ ಹೇಳ್ತಾರೆ ಪ್ರಚಾರ ಮಾಡ್ಕೋತಾರೆ, ನೀನು ಹೋಗ್ತೀಯ ಹೋಗು. ಆಕೆ ಹೋದ್ರು ದರ್ಶನ ಮಾಡಿದ್ರು, ಹೋಗಿ ಕಾರಲ್ಲಿ ಕೂತ್ಕೊಂಡ್ರು. ವಾಪಸ್ ಹೋಗ್ಬೇಕಾದ್ರೆ ಬ್ಯಾಕ್ ಗೇಟಿಂದ ಹೋಗ್ತಾ ಇದ್ದಾರೆ, ಅಡ್ಡ ಫುಲ್ಲು ಮಲಗಿದೆ. ಇದರಲ್ಲೇನು ಉತ್ಪ್ರೇಕ್ಷೆ ಇಲ್ಲ, ಇದು ನಡೆದಿರ್ತಕ್ಕಂಥ ಘಟನೆ. ಜಾಗ ಬಿಡಲಿಲ್ಲ. ಹೌದಾ? ಆಚೆ ಹೋಗೋಕ್ಕೆ ಜಾಗ ಬಿಡಲಿಲ್ಲ. ಕಾರಿಂದ ಇಳಿದು ಓಡ್ ಬಂದರು ಗಂಡ ಹೆಂಡತಿ ಇಬ್ಬರು. ಗುರುಗಳು ಕೆಳಗಡೆ ಇದ್ದರು. ಅವರು ಕೇಳಿದ್ರು, ಈ ಥರ ಅಡ್ಡ ಮಲ್ಕೊಂಬಿಟ್ಟಿದೆ ಏನು ಮಾಡೋದು ಅಂತ. ನೀವೇನೋ ಅಪಚಾರ ಮಾಡಿರಬೇಕು, ಸುಮ್ಮನೆ ನಮ್ಮ ಸ್ವಾಮಿ ಯಾರಿಗೂ ತೊಂದರೆ ಮಾಡಿಲ್ಲ ಅಂತ. ಆವಾಗ ಏನು ಮಾಡಬೇಡಿ, ತಪ್ಪಾಯಿತು ನಂದು ಅಂತ ಹೇಳಿ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ ಹೋಗಿ ದಾರಿ ಬಿಡುತ್ತೆ ಹೋಗಿ ಅಂದರು. ಅವ್ರು ಬಂದು ಇಲ್ಲಿ ತಪ್ಪೊಪ್ಪಿಗೆ ಮಾಡಿಕೊಂಡು ಹೋದರೆ ಅವ್ರ ಕಣ್ಣೆದುರಿಗೆ ಹರಿದು ತನ್ನಷ್ಟಕ್ಕೆ ತಾನೇ ಹೋಯಿತು. ಅದಾದ ನಂತರ ಮುಂದಿನ ವಾರ ಬಂದು ಅವರೇ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋದರು. ಇಲ್ಲಿ ಈ ಥರದ್ದು ಘಟನೆಗಳು ದಿನನಿತ್ಯ ನಡೆಯುತ್ತೆ. ದಿನನಿತ್ಯ ಒಂದೊಂದು ವಿಶೇಷವಾದಂತಹ ಘಟನೆ ನಡೆಯುತ್ತೆ. ಹಾಗಾಗಿ ಇದು ಸ್ವಾಮಿಯ ಶಕ್ತಿ ಕೇಂದ್ರ. ಇದು ನಾನು ಆಗಲೇ ಹೇಳಿದ್ನಲ್ಲ, ನಮ್ಮಂಥ ಸಾಮಾನ್ಯರ ಕೈಲಿ ಇಂತಹ ಬೃಹದಾಕಾರದ ದೇವಸ್ಥಾನ ಮಾಡಿಸಿದಾನೆ ಅಂದರೆ ಅದೇ ಪವಾಡ ನನ್ನ ಪ್ರಕಾರ. ನೀವಿನ್ನೇನು ಹೊಸದಾಗೇನು ಹೇಳಬೇಕಾಗೇ ಇಲ್ಲ. ಇಲ್ಲ, ಒಂದೊಂದು ಕೆತ್ತನೆ, ಒಂದೊಂದು ಕಂಬದ ಮೇಲಿರುವಂತಹ ಚಿತ್ರಾವಳಿಗಳು ಅಥವಾ ನೆಲಹಾಸು ನಾವೇನು ಕರಿತೀವಿ, ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನೋಡೋಕೆ ನಮಗೆ ಖುಷಿ ಅನಿಸುತ್ತೆ. ಪ್ರತಿನಿತ್ಯ ಪೂಜೆ ಪುನಸ್ಕಾರ ಅಂತ ನಡೀತಾನೆ ಇರುತ್ತೆ. ಪ್ರತಿದಿನ ಅಭಿಷೇಕಗಳು ನಡೆಯುತ್ತೆ. ಗ್ರಹಣ ಒಂದು ದಿವಸ ಬಿಟ್ಟು ಪ್ರತಿದಿನ ಅಭಿಷೇಕ ಇರುತ್ತೆ. ಎಷ್ಟೋ ಕ್ಷೇತ್ರಗಳಲ್ಲಿ ವಾರದಲ್ಲಿ ಒಂದೇ ಬಾರಿಯೇ ಅಭಿಷೇಕ ಆಗುವಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಪ್ರತಿದಿನ ಅಭಿಷೇಕ ಇರುತ್ತೆ. ಅಭಿಷೇಕಕ್ಕಾಗಿ ನಾವು ಮೊಟ್ಟ ಮೊದಲು ಮಾಡಿದ್ದೇ ಒಂದು ಹಸುವನ್ನು ಕಟ್ಟಿದ್ದು ಇಲ್ಲಿ. ಹೌದು, ಅದು ಅವತ್ತಿನಿಂದ ಇವತ್ತಿನವರೆಗೆ ದಿನೇ ದಿನೇ ಹಸುಗಳ ಸಂಖ್ಯೆ ಬೆಳೀತಾ ಇದೆ. ಇಲ್ಲೊಂದು ಗೋಶಾಲೆ ಇದೆ. ಯಾಕೆಂದರೆ ನಮ್ಮ ಸ್ವಾಮಿ ಪುಟ್ಟದ್ದಲ್ಲ, ಒಂದು ಬೆಳ್ಳಿ ಚಂಬು ಇಟ್ಕೊಂಡು ನಾವು ಹಾಲು ಹಾಕೋಕ್ಕಾಗಲ್ಲ. ಬೃಹದಾಕಾರವಾಗಿ ನಿಂತಿರ್ತಕ್ಕಂಥ ಆ ಸ್ವಾಮಿಗೆ ಬೇಕಾಗುವಷ್ಟು ಹಾಲಿನ ಪೂರೈಕೆ ಬೇಕು. ಹಾಗಾಗಿ ನಾವು ಹಸುವಿನ ಇದನ್ನು ಕೂಡ ಶುರು ಮಾಡಿದ್ವಿ. ಇಲ್ಲಿ ಗೋಶಾಲೆ ಕೂಡ ಇದೆ. ಇವತ್ತಿಗೊಂದು 35 ಹಸುವಷ್ಟು ಕೂಡ ಇದೆ ಇಲ್ಲಿ. ಹೀಗೆ ಒಂದು 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 ಸೇರಿಕೊಳ್ತಾ ಇದೊಂದು ಕ್ಷೇತ್ರವಾಗಿದೆ. 7ನೇ ತಾರೀಕು ಫೆಬ್ರವರಿ ಕುಂಭಾಭಿಷೇಕ, ಒಂದು ದೊಡ್ಡ ಮಹೋತ್ಸವ ಮಾಡ್ತಿದ್ದೀರಾ, ಏನಾಗುತ್ತಮ್ಮ ಅವತ್ತು? ಕುಂಭಾಭಿಷೇಕ ಅನ್ನುವಂಥದ್ದು ತುಂಬ ವಿಶೇಷ. ಯಾಕೆ ಅಂದರೆ ಇದು ರಾಜಗೋಪುರ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ರಾಜಗೋಪುರ ಅಂತ ಯಾಕೆ ಕರೆದಿರ್ಬೋದು? ಗೋಪುರ ಅಂದರೆ ಸಾಕಲ್ವಾ? ಸ್ವಾಮಿಯ ತಲೆಯ ಮೇಲೆ ಇರತಕ್ಕಂಥದ್ದು ವಿಮಾನ ಗೋಪುರ ಅಂತ ಕರೆಯುತ್ತೆ. ಕಳಶವನ್ನು ದರ್ಶನ ಮಾಡಬೇಕು ಅನ್ನೋದಕ್ಕೋಸ್ಕರ ವಿಮಾನ ಗೋಪುರವನ್ನು ಕಟ್ತಕ್ಕಂಥದ್ದು. ರಾಜಗೋಪುರ ಅಂತ ಯಾರು ಕಟ್ತಾ ಇದ್ರು ಅಂದರೆ, ಹಿಂದೆ ರಾಜ ಮಹಾರಾಜರು ಮಾತ್ರನೇ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದು. ರಾಜ ಮಹಾರಾಜರೇ ರಾಜಗೋಪುರವನ್ನು ನಿರ್ಮಾಣ ಮಾಡ್ತಾ ಇದ್ದದ್ದು. ಯಾಕಾಗಿ ನಿರ್ಮಾಣ ಮಾಡ್ತಾ ಇದ್ರು? ಈ ರಾಜಗೋಪುರಕ್ಕೆ ತುಂಬ ವಿಶೇಷತೆಗಳಿದೆ. ಒಂದು ದೈವದ ಒಂದು ಸಾನ್ನಿಧ್ಯ ಬರಬೇಕಾದ್ರೆ ಒಂದು ವಿಗ್ರಹವನ್ನು ಕೆತ್ತೋದಕ್ಕೆ ಮುಂಚೆ ಏನಾಗಿರುತ್ತೆ? ಕೇವಲ ಒಂದು ಶಿಲೆಯಾಗಿರುತ್ತೆ. ಆ ಶಿಲೆಯೇ ಬೇಕಾದಷ್ಟು ಏಟನ್ನು ತಿಂದು ಒಂದು ಮೂರ್ತಿಯಾಗತ್ತೆ. ಅದಕ್ಕೆ ಸ್ವಾಮಿಯ ಚೈತನ್ಯ ಹೇಗೆ ತುಂಬೋದು? ಅದಕ್ಕೆ ಕೆಲವು ಕೆಲಸಗಳಿದೆ. ಕೆಲವು ಅಧಿವಾಸಗಳು ಅಂತ ಹೇಳಿ ಮಾಡ್ತೀವಿ. ಅಧಿವಾಸಗಳು ಅಂದರೆ ಕೆಲವು 48 ದಿವಸ ಜಲದಲ್ಲಿ ಇಡ್ತಕ್ಕಂಥದ್ದು, ಧಾನ್ಯದಲ್ಲಿ ಇಡ್ತಕ್ಕಂಥದ್ದು, ಪುಷ್ಪದಲ್ಲಿ ಇಡ್ತಕ್ಕಂಥದ್ದು, ಹಣ್ಣುಗಳಲ್ಲಿ ಫಲಾದಿವಾಸ, ಶಯ್ಯಾದಿವಾಸ, ಈ ರೀತಿ ಅನೇಕ ಅಧಿವಾಸಗಳನ್ನು ಮಾಡಿ ಮಂತ್ರೋಕ್ತವಾಗಿ ಅದಕ್ಕೆ ಶಕ್ತಿಯನ್ನು, ಒಂದೊಂದು ಅಂಗಕ್ಕೂ ಶಕ್ತಿಯನ್ನು ತುಂಬಿ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಆ ದೈವಕ್ಕೆ ಒಂದು ಶಕ್ತಿ ಬರುತ್ತೆ. ಆಗ ದೈವ ಸಾನ್ನಿಧ್ಯ ಅದರಲ್ಲಿ ಇರುತ್ತೆ. ಇದಿಷ್ಟು ಕೆಲಸ ಈ ಮೇಲ್ಗಡೆ ನಾವು 7ನೇ ತಾರೀಕು ಕಳಶಗಳನ್ನು ಕೂಡಿಸ್ತೀವಿ. ಇಲ್ಲಿ 5 ರಂಗಗಳಿದೆ. ಆ ಒಂದೊಂದು ಏನು ಮಹಡಿ ಕಾಣಿಸುತ್ತೆ ಅದನ್ನು ಒಂದೊಂದು ರಂಗ ಅಂತ ಹೇಳಿ ಕರಿತೀವಿ. ಈ 5 ರಂಗಗಳಿದೆ ಅಂದರೆ 5 ಕಳಶಗಳು ಮೇಲೆ ಬರುತ್ತೆ. ಆ 5 ಕಳಶಗಳನ್ನು ಅಲ್ಲಿ ಕೂಡ್ಸೋದಕ್ಕೆ ಮುಂಚೆ ಹೇಗೆ ಒಂದು ದೈವವನ್ನು ನಾವು ಸಾನ್ನಿಧ್ಯ ತರಬೇಕಾದ್ರೆ ಅದಕ್ಕೆ ಅಧಿವಾಸಗಳನ್ನು ಮಾಡ್ತೀವಿ. ಅದೆಲ್ಲವೂ ಈ 5
ಕಳಶಕ್ಕೂ ನಡೆಯುತ್ತೆ. ಓಕೆ. ಅಂದರೆ ದೈವದಲ್ಲಿ ಇರ್ತಕ್ಕಂತಹ ಅಷ್ಟು ಶಕ್ತಿ ಕಳಶದಲ್ಲಿಯೂ ಇರುತ್ತೆ. ಹಾಗಾಗಿ ಕಳಶ ಬಹಳ ಮುಖ್ಯವಾಗತ್ತೆ. ಈ ಕಳಶವನ್ನು ಸ್ಥಾಪನೆ ಮಾಡಿದ ದಿವಸ, ರಾಜಗೋಪುರದ ಕುಂಭಾಭಿಷೇಕ ಆದ ದಿವಸ, ಕುಂಭಾಭಿಷೇಕ ಆದ ನಂತರ ಯಾರೆಲ್ಲ ಗೋಪುರದ ಒಳಗಡೆ ಮಹಾದ್ವಾರದಿಂದ ಒಳಗೆ ಬಂದು ದೈವವನ್ನು ದರ್ಶನ ಮಾಡ್ತಾರೆ, ಅವರು 100 ಬಾರಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ದರ್ಶನ ಮಾಡಿದಾಗ ಸಿಕ್ಕುವಷ್ಟು ಪುಣ್ಯ ಆ ಒಂದು ದಿವಸ ದರ್ಶನ ಮಾಡೋದ್ರಿಂದ ಪ್ರಾಪ್ತಿಯಾಗುತ್ತೆ. ಸೊ ಫೆಬ್ರವರಿ 7ನೇ ತಾರೀಕು ಈ ರಾಜಗೋಪುರದ ಒಳಗಡೆ ಬರುವಂಥ ಎಲ್ಲ ಭಕ್ತರಿಗೂ ಇದು ಪ್ರಾಪ್ತಿ ಆಗುತ್ತೆ. ಹೌದು, ಅದಕ್ಕಾಗಿಯೇ ಎಲ್ಲರನ್ನು ಬನ್ನಿ ಅಂತ ನಾನು ನನಗೆ ತಿಳಿದವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಹಿಂದೆ ರಾಜ ಮಹಾರಾಜರು ಬೇಕಾದಷ್ಟು ಯುದ್ಧಗಳನ್ನು ಮಾಡ್ತಾಯಿದ್ರು. ಯುದ್ಧಗಳನ್ನು ಮಾಡಿದಾಗ ಸಾವಿರಾರು ಜನ ಸೈನಿಕರು ಸತ್ತು ಹೋಗ್ತಾ ಇದ್ರು ಯುದ್ಧದಲ್ಲಿ. ಆ ಸತ್ತವರ ಮನೆ ಕುಟುಂಬದವರೆಲ್ಲರೂ ಕೂಡ ಯಾರನ್ನ ಬೈತಾರೆ? ರಾಜನನ್ನ ಬೈತಾರೆ. ರಾಜನಿಗೆ ಎಷ್ಟೋ ಜನ ಕೋಪದಲ್ಲಿ ಶಾಪವನ್ನು ಹಾಕ್ತಾರೆ, ಇವನು ರಾಜ್ಯ ಸಂಪಾದನೆ ಮಾಡೋಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಹೋದ್ರು ಅಂತ ಹೇಳಿ. ಈ ಎಲ್ಲ ಪಾಪವು ಯಾರಿಗೆ ಸುತ್ತಕೊಳ್ಳುತ್ತೆ? ರಾಜನಿಗೆ ಸುತ್ತಕೊಳ್ಳುತ್ತೆ. ಆ ರಾಜನಿಗೆ ಸುತ್ತಕೊಂಡಂತಹ ಇಷ್ಟೊಂದು ಪಾಪಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ ಅವನು? ಹಾಗಾಗಿ ಯುದ್ಧದ ನಂತರ ಅವನು ಪುರಪ್ರವೇಶ ಮಾಡಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಆ ಊರಿನ ಒಳಗೆ ಬರೋ ಹಾಗಿಲ್ಲ. ಅವನು ಹೊರಗಡೆಯೇ ಬಿಡಾರ ಮಾಡಿ ಅಲ್ಲಿಯೇ ಉಳಿತಿದ್ದ. ಅದಾದ ನಂತರ ಅವನಿಗೆ ಆ ದಿವಸ ಅವನ ಒಳಗೆ ಬರಬೇಕಾದ್ರೆ ಈ ಒಂದು ಕಳಶ ಏನು ಪ್ರತಿಷ್ಠಾಪನೆ ಆಗಿರುತ್ತೆ ರಾಜಗೋಪುರ, ಅದಕ್ಕೆ ಮತ್ತೊಮ್ಮೆ ಕುಂಭಾಭಿಷೇಕ ಮಾಡಿ ಆ ಕುಂಭಾಭಿಷೇಕದ ಜಲವನ್ನು ತಂದು ಅವನಿಗೆ ಅಲ್ಲಿ ಮಧ್ಯದಲ್ಲಿ ಕೂಡಿಸಿ, ರಾಜಗೋಪುರದ ಮಧ್ಯದಲ್ಲಿ ಕೂಡಿಸಿ ಅವನಿಗೆ ಸ್ನಾನವನ್ನು ಮಾಡಿಸಿ, ಆನಂತರದಲ್ಲಿ ಆಜ್ಯಾಭಿಷೇಕ ಅಂತ ತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿ, ತದನಂತರ ಅವನು ದೇವಾಲಯಕ್ಕೆ ಬಂದು ದೇವರ ದರ್ಶನ ಮಾಡಿ ಅವನ ಅರಮನೆಯನ್ನು ಪ್ರವೇಶ ಮಾಡಬೇಕಿತ್ತು. ಇದು ಎಲ್ಲಿದೆ ಅಂತಂದರೆ ನಮ್ಮಲ್ಲಿ 28 ರೀತಿಯ ಆಗಮಗಳಿದೆ. 28 ಆಗಮದಲ್ಲಿ ಶೈವಾಗಮ ಅನ್ನುವಂತಹ ಒಂದು ಸಂಪ್ರದಾಯದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರೋದು. ಮತ್ತು ದಕ್ಷಿಣ ಭಾರತದಲ್ಲಿ ಮಾತ್ರ ಈ ರಾಜಗೋಪುರ ಅನ್ನುವಂಥ ಈ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಹಾಗಾಗಿ ಈ ರಾಜಗೋಪುರದ ಒಳಗಡೆ ಆ ದಿವಸ ಅವನು ಅಷ್ಟೊಂದು ಪಾಪಕರ್ಮ ಸುತ್ತಕೊಂಡಿರ್ತಿದ್ನಲ್ಲ, ಅಷ್ಟೂ ಪಾಪಕರ್ಮ ಕೇವಲ ಒಂದು ಕುಂಭಾಭಿಷೇಕ ಮಾಡಿದ ಜಲದಿಂದ ಅವನಿಗೆ ಸ್ನಾನವನ್ನು ಮಾಡಿಸಿ ದೇವರ ದರ್ಶನ ಮಾಡಿದ ನಂತರ ಕಳೆದು ಹೋಗ್ತಾ ಇತ್ತು. ಅಂದರೆ ಅಲ್ಲಿಗೆ ನಾವು ಮಾಡಿರ್ತಕ್ಕಂತಹ ಎಷ್ಟೊಂದು ಪಾಪಕರ್ಮಗಳು ಎಷ್ಟೋ ಜನ್ಮದ್ದು ಬಂದಿರುತ್ತೆ, ಎಲ್ಲವನ್ನು ಕಳ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ವೆಹಿಕಲ್ ಓಡಿಸ್ಬೇಕಾರೆ ಹಾವು ಮೇಲೆ ಓಡಿಸ್ಬಿಟ್ಟಿರ್ತಾರೆ, ಅಥವಾ ಗೊತ್ತಿಲ್ಲದೆ ಗಾಯ ಮಾಡಿರ್ತೀವಿ, ಅಥವಾ ಯಾರೋ ಓಡ್ಸಕ್ಕೆ ಹೋಗಿ ಸಾಯಿಸ್ಬಿಟ್ಟಿರ್ತಾರೆ, ಇನ್ನೇನೋ ಆಗೋಗಿರುತ್ತೆ. ಇಲ್ಲಿಗೆ ಬಂದರೆ ಅದ್ರದ್ದೆಲ್ಲವನ್ನು ಪಾಪವನ್ನು ತೊಳ್ಕೊಬೋದಾ? ಹೌದು, ಪಾಪಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇದು ಅವಕಾಶ. ಅಂದರೆ ನಾವು ಮಾಡಿರ್ತೀವಿ ಎಷ್ಟೋ ಕರ್ಮಗಳು, ಅದನ್ನೆಲ್ಲವನ್ನು ಕಳ್ಕೊಳ್ಳೋಕ್ಕೆ ಇದು ಅತ್ಯಂತ ಶ್ರೇಷ್ಠವಾದಂತಹ ದಾರಿ, ಅವಕಾಶ. ಎಲ್ಲರಿಗೂ ಸಿಕ್ಕಲ್ಲ. ಇತ್ತೀಚೆಗೆ ರಾಜಗೋಪುರ ನಿರ್ಮಾಣ ಮಾಡೋದೇ ಕಡಿಮೆ ಆಗೋದು. ಹೌದು, ಕರೆಕ್ಟ್. ಹಾಗಾಗಿ ಇಂಥ ಅವಕಾಶ ಸಿಕ್ಕಾಗ ಬಳಕೆಯನ್ನು ಮಾಡ್ಕೋಬೇಕು. ಸುಮ್ಮನೆ ಕನಸಲ್ಲಿ ಯಾವುದೋ ದೇವರು ಬರಲ್ಲ ಅಥವಾ ಯಾವುದೋ ಪ್ರತ್ಯಕ್ಷ ಆಗ್ಬಿಡಲ್ಲ. ಎಷ್ಟೋ ಸರಿ ಯಾರೋ ಹೇಳೋದು ನೋಡಿದ್ದೀನಿ ನಾನು, ಕನಸಲ್ಲಿ ಹಾವು ಬಂದಿತ್ತು ಅಂತಾರೆ. ಯಾಕೆ ಬರುತ್ತೆ ಮತ್ತು ಅವ್ರು ಏನು ಮಾಡಬೇಕು? ಕನಸಲ್ಲಿ ಹಾವು ಬರ್ತಕ್ಕಂಥದ್ದು ಯಾಕೆ ಅನ್ನೋದಕ್ಕೆ ಸರಿಯಾದ ಉದಾಹರಣೆ ಕೊಡ್ತೀನಿ. ಪ್ಲೀಸ್. ನಿಮ್ಮ ಮನೆಗೆ ಹಾಲು ತಗೊಳ್ತೀರಾ ಪ್ರತಿ ದಿವಸ. ಹೌದು. ತಿಂಗಳಾದ್ಮೇಲೆ ದುಡ್ಡಿಗೆ ಬರ್ತಾನೆ, ಬೆಲ್ ಮಾಡ್ತಾನೆ. ನಿಮಗೆ ಅಕಸ್ಮಾತ್ ನೀವೇನೋ ಕೆಲಸದಲ್ಲಿ ಇರ್ತೀರಿ, ಅಟೆಂಡ್ ಮಾಡಿರಲ್ಲ, ಮತ್ತೆ ಮಾರನೇ ದಿವಸ ಬರ್ತಾನೆ, ಬೆಲ್ ಮಾಡ್ತಾನೆ. ನೀವು ಬಾಗಿಲು ತೆಗಿಲಿಲ್ಲ ಅಥವಾ ಹಣ ಕೊಡಲಿಲ್ಲ, ಪ್ರತಿದಿನ ಬರ್ತಾನೆ. ಎಲ್ಲಿವರೆಗೂ ಬರ್ತಾನೆ? ನೀವು ಎಲ್ಲಿವರೆಗೆ ಪೇಮೆಂಟ್ ಮಾಡ್ತೀರೋ ಅಲ್ಲಿವರೆಗೂ ಬರ್ತಾನೆ, ಮಾಡೋವರೆಗೂ ಬರ್ತಾನೆ, ಮಾಡಲಿಲ್ಲ ಅಂದರೆ ಬರಲ್ಲ. ಹೌದು. ಅದೇ ರೀತಿ ಹಾವುಗಳು ಕನಸಲ್ಲಿ ಬರ್ತಕ್ಕಂಥದ್ದು ಯಾವುದೋ ಜನ್ಮದ ಸರ್ಪದೋಷದ ಇಂಡಿಕೇಶನ್. ನೀವು ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ, ನಂದೇನು ಡ್ಯೂ ಇದೆ ಕೊಡಿ, ನಾನು ಪಡೆ ನಾನು ಹೋಗ್ತೀನಿ ಅನ್ನೋ ಅರ್ಥ. ಲೌಕಿಕವಾಗಿ ಯೋಚನೆ ಮಾಡೋಣ, ತುಂಬ ನಾವು ದೊಡ್ಡ ಮಟ್ಟದಲ್ಲಿ ಬೇಡ. ಹಾಗಾಗಿ ಈ ತರಹ ಯೋಚನೆ ಮಾಡೋದ್ರಿಂದನೇ ನಮಗೆ ಗೊತ್ತಾಗತ್ತೆ ನಂದು ಏನೋ ಬ್ಯಾಲೆನ್ಸ್ ಇದೆ, ಅದನ್ನು ಮೊದಲು ನಾವು ಸರಿಪಡಿಸ್ಕೊಳ್ಳೋಣ ಅಂತ ಸರಿಯಾದ ತಜ್ಞರಲ್ಲಿ ವಿಚಾರ ಮಾಡಿಕೊಂಡಾಗ ನೀವು ಎಷ್ಟೋ ಜನ ಈ ಥರ ಕನಸುಗಳಲ್ಲಿ ಬರೋರು, ಈ ದೇವಸ್ಥಾನಕ್ಕೆ ಬಂದು ಹೋದವ್ರಿಗೆ ಕನಸಲ್ಲಿ ಬರೋದು ನಿಂತು ಹೋಗಿದೆ. ಈ ಸ್ವಾಮಿಯ ದರ್ಶನ ಮಾಡೋದ್ರಿಂದನೇ ಎಷ್ಟೋ ಕರ್ಮಗಳು ಕಳೆದು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಕೆಲವರು ಅಯ್ಯೋ ದೇವರು ನನಗೆ ಕನಸಲ್ಲಿ ಬಂದಿದ್ದ, ನಂಗೆ ತುಂಬ ಒಳ್ಳೆಯದಾಗತ್ತೆ ಅಂತಾನೆ ಬರೀ ತೊಂದರೆಗಳಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಕ್ಲಿಯರ್ ಮಾಡೋವರೆಗೆ ಅದು ಸರಿ ಹೋಗೋದಿಲ್ಲ. ಅದರಲ್ಲೂ ಕೂಡ ಸರ್ಪದೋಷ ಅಷ್ಟು ಸುಲಭವಾಗಿ ಸರಿ ಹೋಗಲ್ಲ. ಜನ್ಮಾಂತರಗಳಿಂದ ಅಟ್ಟಿಸ್ಕೊಂಡು ಬಂದಿರುತ್ತೆ. ಜಾತಕವನ್ನು ನೋಡುವಾಗಲೇ ಗೊತ್ತಾಗುತ್ತೆ ಇವರಿಗೆ ಏನು ದೋಷ ಇದೆ, ಹೇಗೆ ಬಂದಿದೆ, ಇದೆಲ್ಲನೂ ಕೂಡ ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು ಜಾಣ್ತಾನೆ.
ಸರ್ಪದೋಷ ಇದೆ ಅಂದಾಗ ಆಶ್ಲೇಷ ಬಲಿ ಪೂಜೆಯಿಂದ ಹಿಡಿದು ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ತುಂಬ ಜನ ಕುಕ್ಕೆ ಸುಬ್ರಹ್ಮಣ್ಯಗೂ ಹೋಗ್ತಾರೆ. ಇಲ್ಲೂ ಬರ್ಬೋದಾ? ಇಲ್ಲೂ ಅದನ್ನು ಮಾಡಿಸ್ಬೋದಾ? ಖಂಡಿತ ಹೌದು. ಇಲ್ಲಿ ನಾವು ಕೂಡ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಕಾಳ ಸರ್ಪ ಶಾಂತಿ, ನಾಗಬಲಿ, ನಾಗ ಪ್ರತಿಷ್ಠೆ, ಈ ರೀತಿ ಸರ್ಪ ದೋಷಕ್ಕೆ ಸಂಬಂಧಪಟ್ಟಿದ್ದು 12 ಬಗೆಯ ಪೂಜೆ ಇದೆ. ಎಲ್ಲರೂ ಸರ್ಪದೋಷ ಅಂದರೂ ಸರ್ಪ ಸಂಸ್ಕಾರ ಮಾಡಿಸ್ಬಿಡೋದು ಅಂತ ಅನ್ಕೊಳ್ತಾರೆ. ಅದು ಹಾಗಲ್ಲ. ಬೇರೆ ಬೇರೆಯದೇ ಆದಂತಹ ಸ್ಥಾನದಲ್ಲಿ ಇದ್ದಾಗ ಬೇರೆ ಬೇರೆಯದೇ ಆದಂತಹ ದೋಷಗಳಿರುತ್ತೆ. ಹಾಗಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ದೋಷವನ್ನೇ ಪರಿಹಾರ ಮಾಡಿಕೊಂಡಾಗ ಅದು 100ಕ್ಕೆ 100 ಫಲಿತಾಂಶವನ್ನು ಕೊಡುತ್ತೆ. ಅಷ್ಟೂ ಬಗೆಯ ಸರ್ಪದೋಷವನ್ನು ನಾವು ಈ ಕ್ಷೇತ್ರದಲ್ಲಿ ನಾವು ಪರಿಹಾರವನ್ನು ಮಾಡ್ತಾಯಿದ್ದೀವಿ. ಸ್ಪೆಷಲಿ ಹೆಣ್ಣುಮಕ್ಕಳು ಬಂಜೆತನದಲ್ಲಿದ್ದರೆ ಮಕ್ಕಳಾಗಬೇಕು ಅಂತಿದ್ದರೆ ಅವ್ರು ಬಂದೇ ಬರ್ತಾರೆ ನಾಗನ ಸನ್ನಿಧಿ. ಹೌದು, ಯಾಕೆ? ಖಂಡಿತ ಹೌದು. ನೋಡಿ, ಯಾವಾಗಲೂ ಕೂಡ ಜಾತಕವನ್ನು ನೋಡ್ತೀವಿ ಈ ದೋಷಗಳನ್ನು ಗುರುತಿಸಬೇಕಾದ್ರೆ. ಸಂತಾನದ ಸ್ಥಾನದಲ್ಲಿ ಅಂದರೆ ಪುತ್ರ ಸ್ಥಾನದಲ್ಲಿ ರಾಹು ಇದ್ದಾಗ ಅಥವಾ ರಾಹುವಿನ ಜೊತೆ ಬೇರೆ ಇನ್ಯಾವ ಕಾಂಬಿನೇಷನಲ್ಲಿ ಇದೆ ಅಂತ ಎಲ್ಲ ನೋಡಿದಾಗ ಸಂತಾನಕ್ಕೆ ಸಮಸ್ಯೆ ಅನ್ನೋದು ಚೆನ್ನಾಗಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಮತ್ತು ಸಂತಾನಕ್ಕೂ ಕೂಡ ಸರ್ಪಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ. ನೋಡಿ, ಯಾವಾಗಲೂ ಕೂಡ ಸರ್ಪದೋಷ ಇದೆ ಅಂತ ನಾವು ಹೇಳ್ತೀವಿ ಅಂತ ಅಂದ್ಕೊಳ್ಳೋಣ, ಅದು ಬಿಟ್ಬಿಡೋಣ. ಸಾಮಾನ್ಯವಾಗಿ ದೋಷ ಇದೆ, ಬಂಜೆತನ ಇದೆ ಅಥವಾ ಸಂತಾನ ಆಗ್ತಾ ಇಲ್ಲ ಅಂತ ನೀವು ಯಾವುದೇ ಜ್ಯೋತಿಷ್ಯರ ಹತ್ರ ಹೋದಾಗ ಏನು ಹೇಳ್ತಾರೆ? ಒಂದು ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ಅಂತನೋ ಅಥವಾ ಒಂದು ನಾಗನ ಸನ್ನಿಧಿಗೆ ಹೋಗಿ ಅಂತನೋ. ವೈಜ್ಞಾನಿಕವಾಗಿ ಕೂಡ ಇದರಲ್ಲಿ ಅರ್ಥ ಇದೆ. ಬರೀ ಜ್ಯೋತಿಷ್ಯದ ಪ್ರಕಾರ ಅಥವಾ ಮೂಢನಂಬಿಕೆ ಈ ಥರ ಅಲ್ಲ. ಸರ್ಪ ಪ್ರದಕ್ಷಿಣೆ ಎಲ್ಲಿ ಮಾಡಬೇಕು? ಹಾವಿರ್ತಕ್ಕಂತಹ ಹುತ್ತದಲ್ಲಿ ಮಾಡಬೇಕು. ಹಾವಿರ್ತಕ್ಕಂತಹ ಹುತ್ತದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿದಾಗ ಏನು ಮಾಡೋಕ್ಕೆ ಹೇಳಿರ್ತಾರೆ? ಹಾಲನ್ನು ಹಾಕಿ ಅಂತಾರೆ, ತನಿ ಎರೀರಿ ಅಂತಾರೆ. ಕರೆಕ್ಟ್. ತನಿ ಎರೀರಿ ಅಂದರೆ ಏನು ಮಾಡಬೇಕು? ಕೇವಲ 3 ಉದ್ದರಣೆಯಷ್ಟು ಹಾಲನ್ನು ಹುತ್ತಕ್ಕೆ ಹಾಕಬೇಕು. ನಮ್ಮ ಜನ 1 ಲೀಟ್ರ್ ಹಾಲು ತಂದು ಪ್ಯಾಕೆಟ್ ಸುರಿದು ಬಿಡ್ತಾರೆ. ಬಾಳೆಹಣ್ಣು ತುಂಬ ತೊಂದರೆ. ಒಳಗಡೆ ಅಕಸ್ಮಾತ್ ಹಾವಿದ್ರೆ ಅದಕ್ಕೆ ತುಂಬ ತೊಂದರೆ ಆಗುತ್ತೆ. ನಾವು ಹಾಲು ಹಾಕ್ಬಿಟ್ಟ ತಕ್ಷಣಕ್ಕೆ ಹಾವು ಬಾಯಿ ತಗೊಂಡು ಕೂತಿದ್ದು ಒಳಗಡೆ ಹಾಲು ಕುಡಿದು ಬಿಡಲ್ಲ. ಪಾಯಿಂಟ್ ಅಲ್ವಾ? ಹಾಕಬೇಕಾಗಿರೋದು ಕೇವಲ 3 ಉದ್ದರಣೆಯಷ್ಟು ಹಾಲನ್ನು ಎಲ್ಲಿಗೆ ಹಾಕ್ತೀವಿ? ಹುತ್ತಕ್ಕೆ ಹಾಕ್ತೀವಿ. ಹುತ್ತಕ್ಕೆ ಹಾಕಿದಾಗ ಏನಾಗುತ್ತೆ? ಮಣ್ಣು ಹೀರ್ಕೊಳ್ಳುತ್ತೆ. ಮಣ್ಣು ಹೀರ್ಕೊಂಡಾಗ ಏನಾಗುತ್ತೆ? ಈ ಹುತ್ತದ ಬಾಯಿ ಹೀಗೆ ಓಪನ್ ಇರುತ್ತಲ್ವ, ಆ ಜಾಗದಿಂದ ಸಂಚಾರ ಓಡಾಡ್ತಾ ಇರುತ್ತೆ. ಅದರ ಚರ್ಮದಲ್ಲಿರ್ತಕ್ಕಂತಹ ಕೆಲವು ಅಂಶ ಈ ಮಣ್ಣಿಗೆ ಸೇರಿ ಹೋಗಿರುತ್ತೆ. ಇದೇ ಔಷಧ ಅವುಗಳಿಗೆ. ಬಂಜೆತನಕ್ಕೆ ಆ ಓಡಾಡಿದಾಗ ಬರ್ತಕ್ಕಂತಹ ಈ ಅಂಶ ಏನಿದೆ ಅದು ಒಂದು ರೀತಿಯ ಪರಿಮಳದ ರೀತಿಯಲ್ಲಿ ಹೊರಗಡೆ ಬರುತ್ತೆ. ಅದನ್ನ ಜನ ಆಗ್ರಹಿಸ್ತಾರೆ. ಅಂದ್ರೆ ಪ್ರದಕ್ಷಿಣೆ ಮಾಡಿ ಅಂತಾರಲ್ಲ, ಮಾಡುವಷ್ಟು ಹೊತ್ತು ಅಲ್ಲಿರ್ತಾರೆ. ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗಾಳಿಯಲ್ಲಿ ಅದು ಸೇರಿ ಹೋಗಿರುತ್ತೆ. ಆ ಗಾಳಿಯನ್ನ ಸೇವನೆ ಮಾಡ್ತಾರೆ. ಆ ಗಾಳಿ ಒಳಗಡೆ ಹೋದ ತಕ್ಷಣ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ನ್ಯೂನತೆಗಳು ಸರಿ ಹೋಗ್ಬಿಡುತ್ತೆ. ಇದು ವೈಜ್ಞಾನಿಕ, ಇದು ಆಯುರ್ವೇದ ಶಾಸ್ತ್ರದಲ್ಲಿರ್ತಕ್ಕಂಥದ್ದು. ಇಷ್ಟೇನೆ ಮಾಡಬೇಕಾಗಿರೋದು. ಯಾಕೆ ಸರ್ಪಕ್ಕೂ ಬಂಜೆತನಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತಂದರೆ ಇಲ್ಲೇ ಔಷಧಿ ಇದೆ. ತುಂಬ ಕಡೆ ನೋಡ್ತಿರ್ತೀನಿ, ಸಾಮಾನ್ಯ ಷಷ್ಠಿ ಹಬ್ಬ ಬಂದಾಗ ಅಥವಾ ಯಾವುದೇ ಷಷ್ಠಿಗಳು ಬರಲಿ, ಕೃತಕವಾಗಿ ಒಂದು ಹುತ್ತ, ಅದಕ್ಕೆಲ್ಲ ಕೂಡ ನಮಸ್ಕಾರ ಮಾಡಿ ಹಾಲು ಹಿಡಿದು ತನಿ ಹಿಡಿದು ಬಂದುಬಿಡ್ತಾರೆ. ಏನು ಸಿಗುತ್ತೆ ಇವರಿಗೆ? ಈ ಕೃತಕವಾಗಿರೋ ಹುತ್ತ ಅಲ್ವಾ ಇದು ಅಂತ ಅನಿಸುತ್ತೆ ನಮಗೆ. ನೀವು ನೋಡಿದಾಗ ಹೇಗೆ ಅನಿಸುತ್ತಮ್ಮ ಅದು? ಇದು ಒಂದು ರೀತಿಯ ಗೆದ್ದಲು ಹುಳ. ಹುಳ ತನ್ನ ಬಾಯಿಯಲ್ಲಿ ಸ್ರವಿಸ್ತಕ್ಕಂತಹ ಒಂದು ದ್ರವದಿಂದ ಮಣ್ಣನ್ನು ಸೇರಿಸಿ ಅದಕ್ಕೆ ಬೇಕಾಗುವ ಒಂದೇ ಕ್ಯಾಟಗರಿ ಮಣ್ಣನ್ನು ತೊಗೊಂಬರುತ್ತದು. ತಂದು ಗೂಡನ್ನು ಕಟ್ಟತ್ತೆ. ನೀವು ಎಷ್ಟೇ ಬಂದೋಬಸ್ತಾಗಿ ಮನೆ ಕಟ್ಕೊಂಡ್ರು ಜೋರು ಮಳೆ ಒಂದು ವಾರ ಹೊಡೆದ್ರೆ ಮನೆ ಯಾವುದೋ ಒಂದು ಗೋಡೆಯಲ್ಲಿ ನೀರು ಸೋರುತ್ತೆ. ಎಲ್ಲಿಯಾದರೂ ಹುತ್ತ ಎಷ್ಟು ಜೋರು ಮಳೆ ಆದರೂ ಬರಲಿ ಛಿದ್ರ ಆಗಿರೋದು ನೋಡಿದ್ದೀರ? ಇನ್ನೆಷ್ಟು ಬಂದೋಬಸ್ತಾಗಿ ಕಟ್ಟಿರುತ್ತೆ. ಆ ಗೆದ್ದಲು ಕಟ್ಟಿರ್ತಕ್ಕಂತಹ ಗೂಡಿಗೆ ಹೋಗಿ ಹಾವು ಸೇರ್ಕೊಳ್ಳುವಂಥದ್ದು. ಅಲ್ಲಿ ನಮಗೆ ಔಷಧಿಯುಕ್ತವಾಗಿರ್ತಕ್ಕಂತಹ ಅಂಶ ಸಿಕ್ಕುವಂಥದ್ದು. ಈ ಕೃತಕವಾದ ಹುತ್ತದ ನೀವು ಯಾವುದೋ ಮಣ್ಣು ತಂದು ಏನೋ ಒಂದು ಗೂಡಿನ ಶೇಪ್ನಲ್ಲಿ ಕಟ್ಟಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾವಾಗಲೂ ಕೂಡ ಯಾರದೇ ಮನೆ ಆಗಲಿ, ನಮ್ಮದೇ ಮನೆ ಕಾಂಪೌಂಡಲ್ಲಿ 1 ಅಡಿ ಪಕ್ಕದ ಮನೆ ಒಂದು ಎಳ್ಕೊಂಡ್ರೆ ದೊಡ್ಡ ಗಲಾಟೆ ಆಗೋಗುತ್ತೆ, ಕೋರ್ಟು ಕೇಸು ಎಲ್ಲ ಆಗೋಗುತ್ತೆ. ನಾವು ಅವನ ಮನೆ ಒಡೆದು ಅವನನ್ನು ಆಚೆಗೆ ಹಾಕಿದ್ರೆ ಅವ್ನಿಗೆ ಎಷ್ಟು ಕೋಪ ಬರುತ್ತೆ? ಅದು ಶಾಪ ಹಾಕತ್ತೆ. ಸರ್ಪ ಶಾಪ ಅನ್ನೋದು ಇದೇನೇನೆ.
ತನ್ನ ಗೂಡನ್ನ, ತನ್ನ ಯಾವುದೋ ಮರಿ ಮೊಟ್ಟೆಗಳನ್ನ ಇಟ್ಟಿರುತ್ತೆ, ಆ ಸಮಯದಲ್ಲಿ ಬಂದು ಹೊಡೆದಾಕ್ಬಿಡ್ತಾನೆ. ತನ್ನ ಮರಿಗಳೆಲ್ಲ ಹೋಯ್ತಲ್ಲ ಅಂತ ನೋವಿನಿಂದ ಶಪಿಸತ್ತೆ ಅದು. ಹಾಗಾಗಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದಾಗ ಕನಿಷ್ಠ ಒಂದು ನಾವು ಕೇಳ್ಕೊಳ್ಳುವಷ್ಟು ನಾವು ಸೌಜನ್ಯ ನಮ್ಮಲ್ಲಿರಬೇಕು. ನಾನು ಮಾಡ್ತಾ ಇದ್ದೀನಿ, ದಯಮಾಡಿ ನನ್ನ ತಪ್ಪನ್ನು ಕ್ಷಮಿಸು ಅಂತ ಹೇಳಿ ಅದಕ್ಕೆ ಆಘಾತವಾಗದೇ ಇರೋ ರೀತಿಯಲ್ಲಿ ಮೊದಲು ಹುತ್ತಕ್ಕೆ ನೀರನ್ನು ತುಂಬಿಸ್ಬೇಕು. ನೀರು ತುಂಬಿಸಿದ್ರೆ ಒಳಗಡೆ ಏನಾದ್ರು ಇದ್ದರೆ ಎಲ್ಲ ಹೊರಕ್ಕೆ ಬಂದುಬಿಡುತ್ತೆ. ಅದು ಆಚೆ ಹೋದ್ಮೇಲೆ ಅದಕ್ಕೊಂದು ಪೂಜೆ ಮಾಡಿ ಅದಕ್ಕೆ ತಪ್ಪನ್ನು ಕ್ಷಮಿಸುವಂಥ ಒಂದು ಶರಣಾಗತಿಯನ್ನು ಮಾಡಿ ಆ ನಂತರದಲ್ಲಿ ನಾವೇನಾದರೂ ಮಾಡ್ಕೋಬೇಕು. ಏನಾದರೂ ಈ ನಾಗದೇವನ ಸನ್ನಿಧಿಯಲ್ಲಿ ಏನೋ ಸಂಕಲ್ಪ ಮಾಡ್ಕೋಬೇಕಾ? ಅವಾಗ ಏನು ಮಾಡಬಹುದು, ಸಂಕಲ್ಪ ಮಾಡ್ಕೋಬಹುದು. ಒಂದು ಆಶ್ಲೇಷ ಬಲಿಯನ್ನೇ ಮಾಡಬಹುದು. ಮಾಡಿ ಪೂಜೆ ಮಾಡಿ ಆ ಪೂಜೆ ಪ್ರಸಾದವನ್ನು ತೊಗೊಂಡೋಗಲ್ಲ ಹಾಕಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ. ಯಾರು ಒದ್ದು ಬಿಡ್ತೀವಿ ಹೋಗ್ತಾ ರಸ್ತೆಯಲ್ಲಿ ಗಡಿಬಿಡಿನಲ್ಲಿ, ಅವ್ನು ರೈ ಅಂತ ಹಿಂಗೆ ವಾಪಸ್ಕೊಂಡು ತಿರುಗಿ ನೋಡ್ತಾನೆ, ಅಪ್ಪ ಸಾರಿ ದಯಮಾಡಿ ಗೊತ್ತಾಗಲಿಲ್ಲ ಕ್ಷಮಿಸ್ಬಿಡು ಅಂದರೆ ಸುಮ್ಮನೆ ಸೈಲೆಂಟಾಗಿ ಹೋಗ್ತಾನೆ. ಏನು ಹಂಗೆ ನೋಡ್ತೀಯ ಅಂತಂದರೆ ಅವನು ಎದುರ್ಕೊಂಡು ಬರ್ತಾನೆ. ಅಟ್ಲೀಸ್ಟ್ ನಾವು ಕ್ಷಮೆಯನ್ನು ಕೇಳುವಷ್ಟು ಸೌಜನ್ಯ ಇಟ್ಕೊಂಡ್ರೆ ಬಹುಶಃ ಅಷ್ಟೊಂದು ಸಮಸ್ಯೆಗಳು ಸಿಕ್ಕ. ನಾಗದೇವನ ಈ ದೇವಸ್ಥಾನಕ್ಕೆ ವಾರದಲ್ಲಿ ಯಾವ ದಿನ ಬಂದರೆ ಪ್ರಾಶಸ್ತ್ಯ? ಮಂಗಳವಾರ ಭಾನುವಾರಗಳು ಸಾಧಾರಣವಾಗಿ ಸುಬ್ರಹ್ಮಣ್ಯನ ವಾರಗಳು ಅಂತ ಹೇಳಿ ಕರೆಯುವಂಥದ್ದು. ಆ ದಿವಸಗಳೇ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರುವಂಥದ್ದು. ಆ ದಿವಸ ತುಂಬ ಶ್ರೇಷ್ಠವಾದದ್ದು. ಷಷ್ಠಿಯ ದಿವಸ, ಆಶ್ಲೇಷ ನಕ್ಷತ್ರದ ದಿವಸ, ಕೃತ್ತಿಕಾ ನಕ್ಷತ್ರದ ದಿವಸ, ಈ ರೀತಿ ದಿವಸಗಳಲ್ಲಿ ಯಾವಾಗ ಬೇಕಾದರೂ 7ನೇ ತಾರೀಕು ಈ ರಾಜಗೋಪುರದ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕದ ಮಹೋತ್ಸವದಲ್ಲಿ ಬರುವಂಥ ಭಕ್ತರಿಗೆ ನನ್ನ ಪ್ರಕಾರ ಈ ವಿಡಿಯೋ ನೋಡಿದ ಮೇಲೆ ಅಥವಾ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಈ ದೇವಸ್ಥಾನ ಎಲ್ಲರಿಗೂ ಗೊತ್ತಿರೋದ್ರಿಂದ, ಇದರ ಪ್ರಭಾವ ಗೊತ್ತಿರೋದ್ರಿಂದ ಒಂದು 10,000 20,000 ಜನ ಬಂದರೂ ಆಶ್ಚರ್ಯ ಇಲ್ಲ. ಬಿಕಾಸ್ ಹಾಗೆ ಬರ್ತಾರೆ. ಅವ್ರಿಗೆಲ್ಲ ವ್ಯವಸ್ಥೆ ಏನಾಗಿದೆ ಅಮ್ಮ? ವ್ಯವಸ್ಥೆ ಬರುವ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮತ್ತು ಪ್ರತಿಯೊಬ್ಬರಿಗೂ ಬೆಳಿಗ್ಗೆನೆ ಬಂದವರಿಗೆ ತಿಂಡಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲವೂ ಇದೆ. ಜೊತೆಗೆ ಪ್ರತಿಯೊಬ್ಬರಿಗೂ ದರ್ಶನಕ್ಕೆ ವ್ಯವಸ್ಥೆ ಇದೆ. ತುಂಬ ವಯಸ್ಸಾದವರು, ಕೈಲಾಗದೇ ಇದ್ದವರು ಬಂದವರಿಗೆ ಆ ಥರ ಬಂದವರಿಗೆ ಕೂಡ ನಾವು ವೀಲ್ ಚೇರ್ಗಳ ವ್ಯವಸ್ಥೆ ಮಾಡಿದ್ದೀವಿ, ರ್ಯಾಂಪ್ ಹಾಕಿದ್ದೀವಿ ಹಿಂದ್ಗಡೆ, ಅಲ್ಲಿಂದ ಒಳಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ತುಂಬ ಜನ ನಾವು ಸೀನಿಯರ್ ಸಿಟಿಸನ್ಸು ನಾವು ಹೇಗೆ ಬರೋದು ಅಂತ ಎಲ್ಲ ಕೇಳಿದ್ದಾರೆ. ತುಂಬ ಕೈಲಾಗದವ್ರಿಗೆ ನಾವು ರಸ್ತೆಯ ತುದಿಯಿಂದ ಅಕಸ್ಮಾತ್ ಪಾರ್ಕಿಂಗ್ ಒಳಗೆ ಸಿಕ್ಕಲಿಲ್ಲ ಅಂದರೆ ಗಾಡಿ ಅಲ್ಲಿ ನಿಲ್ಲಿಸಿದ್ರೆ ಅಲ್ಲಿಂದನೇ ಒಂದು ಆಟೋ ವ್ಯವಸ್ಥೆ ಮಾಡಿದ್ದೀವಿ. ಅವ್ರನ್ನ ಹೌದು, RSS ಕಡೆಯಿಂದ ಒಂದಷ್ಟು ಜನ ನಮಗೆ ಸಹಕಾರ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ವಾಲಂಟ್ರಿ ಸರ್ವಿಸ್ಗೆ. ಅಲ್ಲಿಂದ ಆಟೋದಲ್ಲಿ ಒಳಗಡೆ ತನಕ ಕರ್ಕೊಂಬರೋದಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಗರ್ಭಿಣಿಯರೆಲ್ಲ ಬರ್ಬೋದಾ? ಬಾಣಂತಿಯರೆಲ್ಲ? ಗರ್ಭಿಣಿಯರು ಬರಬಾರ್ದು. ಗರ್ಭಿಣಿಯರು ನಾಗ ದೇವಸ್ಥಾನಕ್ಕೆ ಬರಬಾರ್ದು. ಇದು ಪ್ರವೇಶವನ್ನ ಮಾಡಬಹುದು, ದೇವಾಲಯಕ್ಕೆ ಬರಬಾರ್ದು. ಯಾಕೆ? ಎನಿ ರೀಸನ್ ಫಾರ್ ದಟ್? ಹೌದು, ಗರ್ಭಿಣಿಯರು ನಾಗದೇವರ ದೇವಸ್ಥಾನಕ್ಕೆ ಬರಬಾರ್ದು. 3 ತಿಂಗಳ ನಂತರದಲ್ಲಿ ಒಳಗಡೆ ದೇವಸ್ಥಾನದ ಹತ್ರ ಬರಬಾರ್ದು. ಆಚೆ ಕಡೆ ಪ್ರಾಕಾರಕ್ಕೆಲ್ಲ ಬರಬಹುದು. ಸುತ್ತ ಗಣಪತಿ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ, ತ್ರಯಂಬಕೇಶ್ವರ ಇದೆ, ನೀಲಾಂಬಿಕೆ ಅಮ್ಮನವರು ಪ್ರಾಕಾರ ದೇವತೆಗಳು ಎಲ್ಲ ಇದೆ. ಮತ್ತು ಕ್ಷೇತ್ರ ಪಾಲಕನಾಗಿ ಕಾಲಭೈರವ ಇದೆ, ಮತ್ತು ಗ್ರಾಮ ದೇವತೆಯಾಗಿ ಪಡಾಲಮ್ಮ ದೇವಿ ಇದೆ. ಎಲ್ಲರನ್ನೂ ದರ್ಶನ ಮಾಡ್ಬೋದು, ಆದರೆ ನಾಗನ ದರ್ಶನ ಮಾತ್ರ ಮಾಡಬಹುದು. ಏನಾದ್ರು ರೀಸನ್ ಇದೆಯಾ ಅದಕ್ಕೆ? ಹೌದು, ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ರೀತಿಯ ನಾಗನಿಗೆ ತುಂಬ ಮಡಿಯ ಅಂಶ ಜಾಸ್ತಿ. ಯಾವುದೇ ಋತುಚಕ್ರದ ಸಮಯದಲ್ಲಾಗಲಿ, ಗರ್ಭಾವಸ್ಥೆಯ ಸಮಯದಲ್ಲಾಗಲಿ ನಾಗದೇವರ ದರ್ಶನಕ್ಕೆ ಅವಕಾಶ ಇಲ್ಲ. ಈಗ ಇಡೀ ನಾಡಿನ ಜನತೆ ನೋಡ್ತಿದ್ದಾರೆ. ನಮ್ಗೆ ಹೇಳಿ, ಈ 18 ಅಡಿ ಎತ್ತರದ ಕೃಷ್ಣಶಿಲೆಯ ನಾಗದೇವರನ್ನು ಪ್ಲೀಸ್. ಇದು ಕೃಷ್ಣಶಿಲೆಯ ನಾಗರಾಜ ಆಗಲೇ ಸ್ಥಾಪಿತವಾಗಿ 20 ವರ್ಷಗಳಾಗಿದೆ. ಈಗ ಇದಕ್ಕೆ ಅಭಿಷೇಕದ ಸಮಯ. ಪ್ರತಿನಿತ್ಯ ಬೆಳಿಗ್ಗೆ 7:30 ಗಂಟೆಗೆ ಅಭಿಷೇಕ ಇರುತ್ತೆ. ಅಭಿಷೇಕದ ಸಮಯ. ಪ್ರತಿನಿತ್ಯದಲ್ಲಿ ಕೂಡ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ ಇವೆಲ್ಲವೂ ನಡೆಯುವಂಥದ್ದು. ತಾವು ಕೂಡ ಅದನ್ನು ವೀಕ್ಷಣೆಯನ್ನು ಮಾಡಬಹುದು.
ಸಾಮಾನ್ಯವಾಗಿ ಮೈ ಮೇಲೆ ಏನಾದ್ರು ಒಂದು ಚರ್ಮದಲ್ಲಿ ಏನೋ ಆದರೆ ಅದು ನಾಗದೇವನ ಸನ್ನಿಧಿಗೆ ಹೋಗಬೇಕು, ಸುಬ್ರಹ್ಮಣ್ಯ ಸನ್ನಿಧಿಗೆ ಹೋಗಬೇಕು ಅಂತ ಇದೆ. ಇಲ್ಲಿ ಅದಕ್ಕೇನು ಪರಿಹಾರ ಸಿಗುತ್ತಮ್ಮ? ನಿಮ್ಮ ಹತ್ರ ಅಂತೂ ಜನ ಬರ್ತಿರ್ತಾರೆ ಇದಕ್ಕೆ. ಹೌದು, ಇಲ್ಲಿ ನಾಗನ ದರ್ಶನ ಒಂದು ನಾವು ಇಲ್ಲಿ ಮೂಲ ಮೃತ್ತಿಕೆಯನ್ನು ತೆಗೆದಿಟ್ಟಿರ್ತೀವಿ. ಷಷ್ಠಿಯ ದಿವಸಗಳಲ್ಲಿ ಮಾತ್ರ ತೆಗೆದಿಟ್ಟಿರ್ತೀವಿ. ಅದರಲ್ಲೂ ಮಾಘ ಶುದ್ಧ ಷಷ್ಠಿ ಬರುವಂಥದ್ದು, ಮತ್ತು ಪುಷ್ಯ ಮಾಸದಲ್ಲಿ ಬರ್ತಕ್ಕಂತಹ ಷಷ್ಠಿ, ಈ ಥರ ವಿಶೇಷ ಸಂದರ್ಭಗಳಲ್ಲಿ ತೆಗೆದಿಟ್ಟಿರ್ತೀವಿ. ಅದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತೀವಿ. ಮತ್ತು ಕೆಲವರಿಗೆ ಔಷಧಿಯನ್ನು ಕೊಡ್ತೀವಿ. ಚರ್ಮದ ಬಾಧೆಗಳು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಸರ್ಪ ದರ್ಶನ ಒಂದು, ಜೊತೆಗೆ ಮೂಲ ಮೃತ್ತಿಕೆಯನ್ನು ಕೊಡ್ತಕ್ಕಂಥದ್ದೊಂದು, ಔಷಧಿಯನ್ನು ಕೊಡ್ತಕ್ಕಂಥದ್ದು, ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವರಿಗೆ ಬರೀ ದರ್ಶನದಿಂದಲೇ ನಿವಾರಣೆ ಆಗುತ್ತೆ, ಕೆಲವರಿಗೆ ಮೃತ್ತಿಕೆ ಕೊಡೋದ್ರಿಂದ ನಿವಾರಣೆ ಆಗುತ್ತೆ, ಕೆಲವರಿಗೆ ಔಷಧಿಯೂ ಬೇಕಾಗತ್ತೆ. ಈ ರೀತಿ ಹಲವು ಬಗೆಯ ಇದರಿಂದಾಗಿ ಇಲ್ಲಿ ನಿವಾರಣೆ ಅಂತೂ ಆಗುತ್ತೆ. ಅಮ್ಮ, ಈಗ ಅಭಿಷೇಕ ನೋಡಿದ್ವಲ್ಲ, ಅಭಿಷೇಕವನ್ನು ಒಮ್ಮೆ ನಮ್ಮ ಮುಂದೆ ಕಣ್ಣು ಕಟ್ಟಿದ ಹಾಗೆ ಒಂದಷ್ಟು ವರ್ಣಿಸಿ ಅಭಿಷೇಕವನ್ನು. ಅಭಿಷೇಕ ಇಲ್ಲಿ ವರ್ಷದಲ್ಲಿ ಒಮ್ಮೆ ನಾವು ಮಹಾಭಿಷೇಕ ಅಂತ ಮಾಡ್ತೀವಿ. 1108 ಲೀಟರ್ ಹಾಲ್ನಲ್ಲಿ ಅಭಿಷೇಕ ಮಾಡ್ತೀವಿ. ಅದು ವರ್ಷಕ್ಕೊಮ್ಮೆ ನಡೆಯುವಂಥದ್ದು, ಜ್ಯೇಷ್ಠ ಮಾಸದಲ್ಲಿ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಬರೀ ಅಭಿಷೇಕವೇ ಆಗತ್ತೆ ಅವತ್ತು. ಬಹಳ ದೊಡ್ಡದು, ಕಣ್ಣು ತುಂಬಿಕೊಳ್ಳುವಂಥದ್ದು. ಒಂದು 500 ಲೀಟ್ರ್ ಮೊಸರು, 250 ಲೀಟ್ರಷ್ಟು ತುಪ್ಪ, 250 ಲೀಟ್ರಷ್ಟು ಜೇನುತುಪ್ಪ, ಅದಕ್ಕೆ ಸಮನಾಗಿ ಅರಿಶಿನ, ಕುಂಕುಮ, ಗಂಧ, ಮಂತ್ರಾಕ್ಷತೆ, ಪುಷ್ಪಗಳು ಎಲ್ಲದರ ಅಭಿಷೇಕ ಆಗುತ್ತೆ. ಬಹಳ ವಿಶೇಷವಾದ ಅಭಿಷೇಕ. ಅವತ್ತು ನೀವು ಇನ್ನೇನು ನೋಡೋ ಅಷ್ಟೇ ಅಲ್ಲ, ಬರೀ ಅಭಿಷೇಕ ನೋಡ್ಕೊಂಡು ಹೋಗುವಂಥದ್ದು. ತುಂಬ ವಿಶೇಷವಾಗಿರುತ್ತೆ. ಸಾಧಾರಣ ಜೂನ್ ತಿಂಗಳಲ್ಲಿ ಬರುತ್ತೆ ಅದು. ಅಂತಹ ಆ ಸಂದರ್ಭದಲ್ಲಿ ಹೇಳ್ತೀನಿ, ತಾವು ಬನ್ನಿ ಒಮ್ಮೆ ಕಣ್ಣು ತುಂಬಿಕೊಳ್ಳಿ. ಅದು ಬಟ್ ಇವತ್ತು ಅಭಿಷೇಕ ನೋಡಿದ್ವಲ್ಲ, ಆ ಅಭಿಷೇಕದ ಮಹತ್ವ ಏನು? ಪ್ರತಿದಿನ ನಡೆಯುತ್ತೆ ಅಭಿಷೇಕ? ಪ್ರತಿದಿನ ಇದಿಷ್ಟು ಅಭಿಷೇಕ ಸರಳವಾಗಿ ಮಾಡ್ತೀವಿ. ಇದನ್ನು ಪ್ರತಿನಿತ್ಯ ನಡೆಯುತ್ತೆ. ಬೆಳಗ್ಗೆ ಒಂದ್ಸರಿ, ಬೆಳಿಗ್ಗೆ ಮೂಲ ದೊಡ್ಡ ದೇವರಿಗೆ ಬೆಳಗ್ಗೆ ನಡೆಯುತ್ತೆ, ಮತ್ತೆ ಸಂಜೆ ಮುಂದೆ ಇರುವಂತ ಚಿಕ್ಕ ದೇವರಿಗೆ ನಡೆಯುತ್ತೆ. ಅಭಿಷೇಕ ನಡೆಯುತ್ತೆ. ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೋ ತನಕ ಓಪನ್ ಇರುತ್ತೆ ಯಾವಾಗಲೂ ದೇವಸ್ಥಾನ? ಇದು ದೇವಸ್ಥಾನ ಬೆಳಗ್ಗೆ 7 ಗಂಟೆಗೆ ಓಪನ್ ಆದರೆ ಸಂಜೆ 7 ಗಂಟೆವರೆಗೂ ಓಪನ್ನೇ ಇರುತ್ತೆ. ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ ಪೂಜೆಗಳಿರಲ್ಲ, ದರ್ಶನಕ್ಕೆ ಅವಕಾಶ ಇರುತ್ತೆ. ಪೂಜೆ ಇನ್ಯಾವಾಗ ಬಂದರೂ ಕೂಡ ಪೂಜೆ ಮಾಡಿ. ಈ ಫೆಬ್ರವರಿ 7ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಷ್ಟೊತ್ತಿಂದ ರಾತ್ರಿ ಎಷ್ಟೋ ತನಕ? ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗುತ್ತೆ 7ನೇ ತಾರೀಕು. ಕುಂಭಾಭಿಷೇಕದ ಮುಹೂರ್ತ ಇರೋದೇ 8 ಗಂಟೆ 15 ನಿಮಿಷಕ್ಕೆ. ಅಷ್ಟರೊಳಗೆ ನಮ್ಮ ಅಲ್ಲಿ ಕಳಶಾರ್ಚನೆಗಳು, ಪೂಜೆಗಳೆಲ್ಲ ಮುಗಿದು ಆ ಎಲ್ಲ ಕಳಶಗಳನ್ನು ತೊಗೊಂಡು ಬರಬೇಕು. ಅದೆಲ್ಲ ತೆಗೆದುಕೊಂಡು ಬಂದು ಮೇಲಕ್ಕೆ ಹತ್ತಿ ಅಭಿಷೇಕವನ್ನು ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ಬೆಳಗ್ಗೆ 6 ಗಂಟೆಯಿಂದನೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 10 ಗಂಟೆವರೆಗೂ ಹೆಚ್ಚು ಕಡಿಮೆ ಕುಂಭಾಭಿಷೇಕದ ಕಲಾಪಗಳೆಲ್ಲ ಮುಗಿಯುತ್ತೆ. ತದನಂತರದಲ್ಲಿ ಸಭಾ ಕಾರ್ಯಕ್ರಮ ಇದೆ. ಶ್ರೀ 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 ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಎಡನೀರಿನಿಂದ ಬರ್ತಾ ಇದ್ದಾರೆ. ಮತ್ತು ನಮ್ಮ ಮಧ್ವನಾರಾಯಣ ಆಶ್ರಮದ ಮಹಾಗುರುಗಳು ಬರ್ತಾ ಇದ್ದಾರೆ. ಕೆ ಸುಬ್ರಹ್ಮಣ್ಯ ಮಠದಿಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಮೈಸೂರು ಸುತ್ತೂರು ಮಠದಿಂದ ಶಿವರಾತ್ರೀಶ್ವರ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಮತ್ತು ಸಿದ್ಧಗಂಗಾ ಮಠ ತುಮಕೂರು ಸಿದ್ಧಲಿಂಗ ಸ್ವಾಮಿಗಳು ಎಲ್ಲ ದೊಡ್ಡ ದೊಡ್ಡ ಗುರುಗಳೆಲ್ಲರೂ ಬರ್ತಾ ಇದ್ದಾರೆ ಆ ದಿವಸ. ಮತ್ತು ವಿದ್ವಾನ್ ಪಾವಗಡ ಪ್ರಕಾಶ್ ರಾಯರು ಬರ್ತಾ ಇದ್ದಾರೆ. ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ಬರ್ತಾ ಇದ್ದಾರೆ. ಸುಚೇಂದ್ರ ಪ್ರಸಾದ್ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ. ತುಂಬ ಜನ ಗಣ್ಯರು ಬರ್ತಾ ಇದ್ದಾರೆ. ವಿದ್ವಾಂಸರು ಬರ್ತಿದ್ದಾರೆ, ಎಲ್ಲ ವಿದ್ವನ್ಮಣಿಗಳು ಬರ್ತಾ ಇದ್ದಾರೆ. ಅದು ಬಹಳ ವಿಶೇಷವಾದದ್ದು. ಎಲ್ಲರಿಗೂ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಮೇಲೆ ತುಂಬ ಅಭಿಮಾನ ಇವರೆಲ್ಲರಿಗೂ. ಹಾಗಾಗಿ ಎಲ್ಲರನ್ನೂ ಹೋಗಿ ಕರೆದಿದ್ದಕ್ಕೆ ಎಲ್ಲರೂ ಸಂತೋಷವಾಗಿ ಬರ್ತೀನಿ ಅಂತ ಹೇಳಿದ್ರು. ಇದೊಂದು ಸುಸಂದರ್ಭ. ಹಾಗಾಗಿ ಇನ್ನೂ ಬಹಳಷ್ಟು ಜನ ಬರ್ತಾರೆ. ಇಲ್ಲ, ನಾಡಿನ ಜನತೆಗೂ ಒಂದು ಸುಸಂದರ್ಭ. ಫೆಬ್ರವರಿ 7ನೇ ತಾರೀಕು ಈ ಬೃಹತ್ ನಾಗದೇವನ ದೇವಸ್ಥಾನದ ರಾಜಗೋಪುರದ ಅನಾವರಣ, ಲೋಕಾರ್ಪಣೆ, ಜೊತೆಗೆ ಕುಂಭಾಭಿಷೇಕ ಮಹೋತ್ಸವಕ್ಕೆ ಒಂದು ದೊಡ್ಡ ಚಾಲನೆ. ಆಗಲೇ ಗೌರಿಯಮ್ಮ ಹೇಳ್ತಿದ್ರು, ಈ ರಾಜಗೋಪುರದ ಒಳಗೆ ಯಾವತ್ತೇನಾದರೂ ನಡ್ಕೊಂಬಂದರೆ ಒಂದು 100 ದೇವಸ್ಥಾನಕ್ಕೆ ಹೋಗುವಂಥ ಪುಣ್ಯ ಸಿಗುತ್ತೆ ಅವತ್ತು ಅಂತ. ಆ ಪುಣ್ಯವನ್ನು ನಮ್ದಾಗಿಸ್ಕೊಳ್ಳೋಣ. ಅಮ್ಮ, ನನಗೆ ಇವತ್ತು ನಾನು ಬ್ಲೆಸ್ಡ್ ಆ್ಯಕ್ಚುಲಿ. ಅಂದರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಜನ ಕಾಯ್ತಿರ್ತಾರೆ, ಜೊತೆಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಕಾಯ್ತಿರ್ತಾರೆ. ಅದ್ಯಾವುದೋ ಒಂದು ಗಳಿಗೆ ಅಂತಾರಲ್ಲ, ಇವತ್ತು ನನ್ನ ಪಾಲಿನ ಶುಭ ಗಳಿಗೆ. ಯಾಕೆಂದರೆ ನಮ್ಮ ಹೊಸ ಚಾನಲ್ ಶುರುವಾಯಿತು. ಆ ಶುರುವಾದ ಪ್ರಾರಂಭದಲ್ಲೇ ನೋಡಿ ಎಷ್ಟು ಅಂದರೆ ಸಿಂಕ್ ಆಯ್ತದು. ನನಗೆ ಬರೋಕ್ಕಾಯ್ತು. ನಮಗೂ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಖಂಡಿತ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಮತ್ತು ಮಗದೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ನಾನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಇದು ನ್ಯೂಸೋ. ನಾನು ಹರೀಶ್ ನಾಗರಾಜು. ನಮಸ್ಕಾರ.